Hello, Namaste. Welcome to the Raman tutorial for GK. So ಎಲ್ರಿಗೂ ಕೂಡ ನಮಸ್ತೆ, ವೆಲ್ಕಮ್ ಅಗೇನ್. ಸೊ ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಸೊ ಎಲ್ರಿಗೂ ಕೂಡ ಶುಭ ಮಧ್ಯಾಹ್ನವನ್ನ ಕೋರ್ತಾ ಇವತ್ತಿನ ತರಗತಿಯನ್ನ ನಾವೀಗ ಶುರು ಮಾಡ್ತಾ ಇದ್ದೀವಿ. ಸಮಾಜ ವಿಜ್ಞಾನದ ಪ್ರಶ್ನೋತ್ತರಗಳ ಸರಣಿಯನ್ನ ನಾನು ನಿಮ್ಮ ಮುಂದೆ ತರ್ತಾ ಇರುವಂತದ್ದು. ಇವತ್ತಿನ ಒಂದು ಚಾಪ್ಟರ್ ಬಂದ್ಬಿಟ್ಟು ಏನಿದೆ ತುಂಬಾ ಇಂಪಾರ್ಟೆಂಟು, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು. ಈ ಒಂದು ಕಾನ್ಸೆಪ್ಟ್ ಮೇಲೆ ಎಕ್ಸಾಮ್ಸ್ ಅಲ್ಲಿ ಆಬ್ವಿಯಸ್ಲಿ ನಿಮ್ಗೆ 2 ಅಂಕದ ಪ್ರಶ್ನೆಗಳಂತೂ ಕೇಳ್ತಾರೆ. ಸೊ ನೆನೆ ಡಿಸ್ಕಷನ್ ಮಾಡಿರುವಂತ ಚಾಪ್ಟರ್ ಕೂಡ ತುಂಬಾ ಇಂಪಾರ್ಟೆಂಟು. ಎವ್ರಿ ಚಾಪ್ಟರ್ ಪ್ರತಿನಿತ್ಯ ನಾನು ಏನ್ ಡಿಸ್ಕಷನ್ ಮಾಡ್ತಾ ಇರ್ತೀನೋ ಎಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪ್ಲೀಟ್ ಆಗಿ ಕ್ಲಾಸಸ್ ಅನ್ನ ಕೇಳಿ, ಜೊತೆಗೆ ಇದನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಎಲ್ರು ಕೂಡ ಮಾಡ್ತಾ ಹೋಗಿ. ಹಾಗಾದ್ರೆ ತಡ ಮಾಡೋದು ಬೇಡ, ಬನ್ನಿ ಮೊದಲನೇ ಪ್ರಶ್ನೆ ಕಡೆ ಹೋಗೋಣ. ಇದು ಇವತ್ತು ಹೇಳಕ್ ಹೊರಟಿರುವಂತದ್ದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ. ಹಾಗಾದ್ರೆ ಹೇಗಾಗತ್ತೆ, ನಮ್ಮಲ್ಲಿ ಸಾಮಾಜಿಕವಾಗಿ ಸಾಕಷ್ಟು ಒಂದು ಮೂಢನಂಬಿಕೆಗಳಾಗಿರ್ಬೋದು, ಧಾರ್ಮಿಕವಾಗಿ ಹಲವಾರು ಒಂದು ಆಚರಣೆಗಳಾಗಿರ್ಬೋದು, ಇದನ್ನೆಲ್ಲವನ್ನ ಸುಧಾರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಚಳವಳಿಗಳು ಆರಂಭ ಆಗುತ್ತೆ. ಸುಮಾರು ಒಂದು 37 ಪ್ರಶ್ನೆ ಇದೆ, ಇಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತೀಯ ಇತಿಹಾಸದಲ್ಲಿ 19ನೇ ಶತಮಾನವನ್ನ ನಾವ್ ಏನಂತ ಉಲ್ಲೇಖ ಮಾಡಿದೀವಿ? ಭಾರತೀಯ ನವೋದಯ, ಭಾರತೀಯ ಸುಧಾರಣೆ, ಭಾರತೀಯ ಜ್ಞಾನೋದಯ, ಹಾಗೆ ಭಾರತೀಯ ಕ್ರಾಂತಿ ಅಂತ ಇದೆ. ಸೊ ಎಲ್ರಿಗೂ ಕೂಡ ಹಾಯ್. ಈಗ ಬಂದಂತ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಕೂಡ ಹಾಯ್ ಹೇಳ್ತಾ ಈಗ ನಾವು ಪ್ರಶ್ನೆ ಉತ್ತರಗಳ ಕಡೆ ಮುಖ ಮಾಡೋಣ. ನಮಸ್ತೆ ಅಂಬಿಕಾ ಅವರೇ. ಭಾರತೀಯ ಇತಿಹಾಸದಲ್ಲಿ 19ನೇ ಶತಮಾನವನ್ನ ನಾವ್ ಏನಂತ ಉಲ್ಲೇಖ ಮಾಡಬಹುದು? ಓಕೆ, ವೆರಿ ಗುಡ್. ಭಾರತೀಯ ನವೋದಯದ ಕಾಲ ಅಂತೇಳಿ ನಾವು ಕರಿತಾ ಇದೀವಿ ಅಲ್ವೇನ್ರಿ? ಸರಿ ಇದೆ ನಿಮ್ಮ ಉತ್ತರ. ಪಾಶ್ಚಿಮಾತ್ಯ ನಾಗರಿಕತೆಯೊಂದಿಗೆ ಸಂಪರ್ಕ ಮತ್ತು ಭಾರತೀಯರಲ್ಲಿ ವೈಚಾರಿಕತೆಯ ಬೆಳವಣಿಗೆಯಿಂದಾಗಿ ನಮ್ಮ ಭಾರತೀಯ ಇತಿಹಾಸದಲ್ಲಿ 19ನೇ ಶತಮಾನವನ್ನ ನಾವು ಭಾರತೀಯ ಪುನರ್ಜೀವನದ ಅವಧಿ ಅಂತೇಳಿ ಉಲ್ಲೇಖ ಮಾಡಿರುವಂತದ್ದು ಅಲ್ವಾ? ಸೊ ಇಲ್ಲೇನಾಗುತ್ತೆ 19ನೇ ಶತಮಾನದಲ್ಲಿ ಅಂದ್ರೆ ನಮ್ಮ ಇತಿಹಾಸದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಬೆಳವಣಿಗೆಗಳಾಗುತ್ತೆ, ವೈಚಾರಿಕತೆಗಳು ಬರ್ತಾ ಹೋಗುತ್ತೆ. ಈ ಪಾಶ್ಚಿಮಾತ್ಯ ಸಂಸ್ಕೃತಿ ಕೆಲವೊಂದು ಮಿಕ್ಸ್ಡ್ ಆಗ್ತಾ ಹೋಗುತ್ತೆ. ಇದ್ರ ಮೂಲಕ ಇದನ್ನ ನಾವು ಪುನರ್ಜೀವನ ಅಥವಾ ನವೋದಯ ಅಂತೇಳಿ ಕೂಡ ಕರೆದ್ವಿ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಬಂದ್ಬಿಟ್ಟು, ಭಾರತೀಯ ಪುನರ್ಜೀವನದ ಪಿತಾಮಹ ಅಂತೇಳಿ ನಾವ್ ಯಾರನ್ನ ಕರಿತಾ ಇದೀವಿ? ದಯಾನಂದ್ ಸರಸ್ವತಿ ಅವರು, ಜ್ಯೋತಿಬಾ ಫುಲೆ, ರಾಜಾರಾಮ್ ಮೋಹನ್ ರಾಯ್, ಹಾಗೇನೆ ಸ್ವಾಮಿ ವಿವೇಕಾನಂದ ಅಂತ ಇದೆ. ಭಾರತೀಯ ಪುನರ್ಜೀವನದ ಪಿತಾಮಹ ಅಂತೇಳಿ ನಾವ್ ಯಾರನ್ನ ಕರಿತಾ ಇದೀವಿ? ಓಕೆ, ಆಪ್ಷನ್ ನಂಬರ್ ಸಿ ಮೇಡಮ್, ರಾಜಾರಾಮ್ ಮೋಹನ್ ರಾಯ್. ದಯಾನಂದ್ ಸರಸ್ವತಿ ಅವ್ರನ್ನ ಕರೆಯಲ್ವಾ? ಭಾರತದ ಪುನರ್ಜೀವನದ ಪಿತಾಮಹ ಅಂತ ದಯಾನಂದ್ ಸರಸ್ವತಿ ಅವ್ರನ್ನ ಕರೆಯಲ್ವಾ? ಇಲ್ಲ, ಕರೆಯಲ್ಲ ಮೇಡಮ್. ನಾವು ಕರೆಯೋದು ಯಾರನ್ನ? ಒನ್ ಅಂಡ್ ಓನ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರನ್ನ ಅಲ್ವಾ? ಎಸ್, ನಿಮ್ ಉತ್ತರ ಎಲ್ಲರದು ಕೂಡ ಸರಿಯಾಗಿದೆ, ವೆರಿ ಗುಡ್. ಇವರನ್ನೇ ನಾವು ಭಾರತೀಯ ಪುನರ್ಜೀವನದ ಪಿತಾಮಹ ಅಂತೇಳಿ ಕರಿತಾ ಇದೀವಿ. ಯಾಕೆ ಅಂತಂದ್ರೆ ಸಾಕಷ್ಟು ಒಂದು ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನ ಉತ್ತೇಜಿಸುವಂತ ಪ್ರಯತ್ನಗಳನ್ನ ಹಾಕ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಮಾಜಗಳ ಮೂಲಕ ಈ ಸಾಮಾಜಿಕತೆ ಒಂದು ಧಾರ್ಮಿಕ ವಿಚಾರಗಳ ಬಗ್ಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಕೂಡ ಇವ್ರು ಮಾಡ್ತಾರೆ. ಇವ್ರ ಬಗ್ಗೆ ತಿಳಿತಾ ಹೋಗೋಣ, ಗೊತ್ತಾಗುತ್ತೆ ನಿಮ್ಗೆ. ಮೂರನೇ ಪ್ರಶ್ನೆ ಬಂದ್ಬಿಟ್ಟು, ಲಾರ್ಡ್ ವಿಲಿಯಂ ಬೆಂಟಿಂಕ್ ಪರಿಚಯಿಸಿದಂತಹ ಯಾವ ಕಾರ್ಯವನ್ನ ರಾಜಾರಾಮ್ ಮೋಹನ್ ರಾಯ್ ರವರು ಬೆಂಬಲಿಸ್ತಾರೆ? ಸೊ ಇವರ ಒಂದು ಕಾಲದಲ್ಲಿ ಇದ್ದಂತವನು ಲಾರ್ಡ್ ವಿಲಿಯಂ ಬೆಂಟಿಂಕ್, ಬ್ರಿಟಿಷರ ಅಧಿಕಾರಿ. ಸೊ ಈತ ಏನ್ ಮಾಡ್ತಾನೆ ಅಂದ್ರೆ ಒಂದು ವಿಷಯವನ್ನ ಪರಿಚಯಿಸ್ತಾನೆ. ಸೊ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜಾರಾಮ್ ಮೋಹನ್ ರಾಯ್ ರವರು ಅವನನ್ನ ಬೆಂಬಲಿಸ್ತಾರೆ. ಹಾಗಾದ್ರೆ ಯಾವ ಒಂದು ವಿಷಯ ಅದು ಬಂದ್ಬಿಟ್ಟು? ಸತಿ ನಿಷೇಧ ಕಾಯ್ದೆ, ವಿಧವಾ ಪುನರ್ವಿವಾಹ ಕಾಯ್ದೆ, ಬಾಲ್ಯ ವಿವಾಹ ತಡೆ ಕಾಯ್ದೆ, ಜಾತಿ ವಿಕಲಾಂಗತೆ ತೆಗಿತಕ್ಕಂತ ಕಾಯಿದೆ ಅಂತ ಇದೆ. ಹಾಗಾದ್ರೆ ಯಾವುದು?
ಎಸ್, ಮೂರನೇ ಪ್ರಶ್ನೆಗೆ ನಿಮ್ಮ ಉತ್ತರಗಳು ಏನ್ ಬರ್ತಾ ಇದೆ? ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ ಬಹಳಷ್ಟು ಜನದ್ದು. ಓಕೆ, ಬನ್ನಿ ನಿಮ್ಮ ಉತ್ತರ ಸರಿನಾ ಅಥವಾ ತಪ್ಪಾ ಅನ್ನೋದನ್ನ ನಾವೀಗ ಚೆಕ್ ಮಾಡೋಣ. ಎಸ್, ಆಬ್ವಿಯಸ್ಲಿ ಆಪ್ಷನ್ ನಂಬರ್ ಬಿ ಮತ್ತೆ ಎ ಡಿ ಎಲ್ಲಾನು ಕೂಡ ಡಿಫ್ರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಸರಿಯಾದಂತ ಒಂದು ಉತ್ತರ ಅಂದ್ರೆ ಸತಿ ಪದ್ಧತಿಯನ್ನ ನಿಷೇಧ ಮಾಡ್ತಾನೆ ವಿಲಿಯಂ ಬೆಂಟಿಂಗ್. ಸೊ ಈ ಒಂದು ಸತಿ ಪದ್ಧತಿಯನ್ನ ನಿಷೇಧ ಮಾಡಿರೋ ಕಾರಣ ರಾಜಾ ರಾಮ್ ಮೋಹನ್ ರಾಯ್ ರವರು ಲಾರ್ಡ್ ವಿಲಿಯಂ ಬೆಂಟಿಂಗ್ ನನ್ನ ಬೆಂಬಲಿಸ್ತಾರೆ. ಓಕೆ, ಸತಿ ಪದ್ಧತಿ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ಯಾವಾಗ ಪತಿ ತೀರ್ ಹೋಗ್ತಾನೋ ಅವಾಗ ಸತಿನೂ ಕೂಡ ಅಂದ್ರೆ ಹೆಂಡತಿನೂ ಕೂಡ ಅದೇ ಚಿತೆಯಲ್ಲಿ ಹಾರ್ಬೇಕಾದಂತ ಒಂದು ಸ್ಥಿತಿ ಇತ್ತು. ಅದನ್ನೇ ನಾವು ನಿಷೇಧ, ಸತಿ ನಿಷೇಧ ಕಾಯ್ದೆ ಅಂತೇಳಿ ಕರೆಯುವಂಥದ್ದು. ಅದನ್ನ ಆತ ನಿಲ್ಲಿಸ್ತಾನೆ. ನೆಕ್ಸ್ಟ್ 4ನೇ ಪ್ರಶ್ನೆ ಬಂದ್ಬಿಟ್ಟು ಆರ್ಯ ಸಮಾಜವನ್ನ ಸಂಸ್ಥಾಪನೆ ಮಾಡಿದಂಥವ್ರು ಯಾರು? ದಯಾನಂದ್ ಸರಸ್ವತಿ, ಹಾಗೆ ಸ್ವಾಮಿ ವಿವೇಕಾನಂದ ಅವರು, ಎನಿ ಬೆಸೆಂಟ್, ಜ್ಯೋತಿಬಾ ಫುಲೆ ಅಂತ ಇದೆ. ಹಾಗಾದ್ರೆ ಆರ್ಯ ಸಮಾಜವನ್ನ ಸಂಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರು? 1829ರಲ್ಲಿ ಸತಿ ಪದ್ಧತಿಯನ್ನ ನಿಷೇಧ ಮಾಡ್ತಾನೆ. ಸರಿಯಾಗಿದೆ. ಓಕೆ, ಆಪ್ಷನ್ ನಂಬರ್ ಎ ದಯಾನಂದ್ ಸರಸ್ವತಿ ಮೇಡಮ್ ಅಂತ ಹೇಳಿ ಹೇಳ್ತಿದ್ದೀರಾ. ಹೌದೇನ್ರಿ? ಕರೆಕ್ಟಾ ನಿಮ್ ಉತ್ತರ? ಲಾಕ್ ಮಾಡೋಣ ನಿಮ್ ಉತ್ತರಕ್ಕೆ. ಓಕೆ, 100% ಎ ಸರಿಯಾದಂತ ಉತ್ತರ. 1875ರಲ್ಲಿ ಆರ್ಯ ಸಮಾಜವನ್ನ ಸ್ವಾಮಿ ದಯಾನಂದ್ ಸರಸ್ವತಿ ಅವ್ರು ಏನ್ ಮಾಡ್ತಾರೆ? ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಆರ್ಯ ಸಮಾಜವನ್ನ ದಯಾನಂದ್ ಸರಸ್ವತಿ ಸ್ಥಾಪನೆ ಮಾಡ್ತಾರೆ. ಹಾಗಾದ್ರೆ ಅದ್ರ ಮೂಲಕ ಏನ್ ಹೇಳುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ವೇದಗಳನ್ನ ಸತ್ಯ ಮತ್ತು ಜ್ಞಾನದ ಮೂಲ ಅಂತ ಹೇಳಿ ಒತ್ತಿ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ವೇದಗಳಿಗೆ ಹಿಂತಿರುಗಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನ ಕೂಡ ಕೊಡ್ತಾರೆ. ಹಿಂದೂ ಧರ್ಮದ ಒಂದು ಪುನರುತ್ಥಾನಕ್ಕೋಸ್ಕರ ಬಹಳಷ್ಟು ಶ್ರಮವನ್ನ ವಹಿಸಿದಂತ ಒಬ್ಬ ಸುಧಾರಕರು ಅಂತಂದ್ರೆ ಅವರನ್ನೇ ನಾವು ಹೇಳ್ತಾ ಇದೀವಿ ಈ ದಯಾನಂದ್ ಸರಸ್ವತಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆರ್ಯ ಸಮಾಜದ ಮುಖ್ಯ ಚಟುವಟಿಕೆ ಯಾವ್ದಾಗಿತ್ತು? ಅಂದ್ರೆ ಆರ್ಯ ಸಮಾಜದ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಇದೆ. ಮೂರ್ತಿ ಪೂಜೆ, ಜಾತಿ ವ್ಯವಸ್ಥೆಯನ್ನ ಹೇಳುವಂಥದ್ದು, ಶುದ್ಧೀಕರಣ ಆಚರಣೆ, ವಿಧವಾ ವಿವಾಹ ಅಂತ ಇದೆ. ಹಾಗಾದ್ರೆ ಈ ಆರ್ಯ ಸಮಾಜವನ್ನ ಸಂಸ್ಥಾಪನೆ ಮಾಡ್ತಾರಲ್ವಾ, ಇದರ ಮುಖ್ಯ ಚಟುವಟಿಕೆ ಏನಾಗಿತ್ತು? ಮುಖ್ಯ ಕಾರ್ಯ ಏನಾಗಿತ್ತು? ಓಕೆ, ಏನ್ ಮಾಡೋದಿತ್ತು? ಶುದ್ಧೀಕರಣವನ್ನ ಆಚರಣೆ ಮಾಡೋದಿತ್ತು ಮೇಡಮ್ ಅಂತ ನೀವೆಲ್ಲರೂ ಹೇಳ್ತಿದ್ದೀರಾ. ಹೌದಲ್ವಾ? ಸರಿಯಾಗಿದೆ ನಿಮ್ ಉತ್ತರ. ಆಪ್ಷನ್ ನಂಬರ್ ಸಿ ಶುದ್ಧೀಕರಣ ಆಚರಣೆ ಮಾಡುವಂಥದ್ದು. ಅಂದ್ರೆ ಈ ಶುದ್ಧೀಕರಣ ಆಚರಣೆ ಅಂತಕ್ಕಂಥದ್ದೇ ಈ ಆರ್ಯ ಸಮಾಜದ ಪ್ರಮುಖ ಚಟುವಟಿಕೆ ಅಂತೇಳಿ ಕರಿದ್ವಿ. ಅಂದ್ರೆ ಇತರ ಧರ್ಮಗಳಿಗೆ ಮತಾಂತರಗೊಂಡಂತ ಜನರನ್ನ ಮರಳಿ ನಮ್ಮ ಒಂದು ಧರ್ಮಕ್ಕೆ ಕರೆತರ್ತಕ್ಕಂಥ ಗುರಿಯನ್ನ ಹೊತ್ಕೊಂಡು ಈ ಒಂದು ಸಮಾಜ ಸ್ಟಾರ್ಟ್ ಆಗುವಂಥದ್ದು. ಈ ಒಂದು ಸಮಾಜದಲ್ಲಿ ಈ ಕೆಲಸವನ್ನ ಸ್ವಾಮಿ ದಯಾನಂದ್ ಸರಸ್ವತಿ ಅವ್ರು ಏನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಈಗ ಪ್ರಾರ್ಥನಾ ಸಮಾಜವನ್ನ ಸಂಸ್ಥಾಪನೆ ಮಾಡಿದವರು ಯಾರು? ಆತ್ಮಾರಾಮ್ ಪಾಂಡುರಂಗ ಅವರು, MG ರಾನಡೆ, ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ. ಸೊ ಇಲ್ಲಿ ಇವತ್ತಿನ ಕ್ವಶನ್ಸ್ ಗಳೆಲ್ಲ ಹೇಗಿದೆ ಅಂತಂದ್ರೆ ಆಲ್ಮೋಸ್ಟ್ ಡೈರೆಕ್ಟ್ ಕ್ವಶನ್ಸ್ ಗಳಿರುತ್ತೆ. ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ರಿ, ಡೆಫಿನೆಟ್ಲಿ ನಿಮಗಿದು ಹೆಲ್ಪ್ ಆಗೇ ಆಗುತ್ತೆ. ಸರಿನಾ? ಎಕ್ಸಾಮ್ಸ್ ಅಲ್ಲಿ ಇದ್ರ ಮೇಲೆ 100% ಒಂದ್ ಅಂಕದ ಪ್ರಶ್ನೆ ಬಂದೇ ಬರುತ್ತೆ. ಓಕೆ, ಆಪ್ಷನ್ ನಂಬರ್ ಎ ಅಂತ ಹೇಳಿ ಹೇಳ್ತಿದ್ದೀರಾ. ಆತ್ಮಾರಾಮ್ ಪಾಂಡುರಂಗ ಅಂತ ಹೇಳ್ಬಿಟ್ಟು ಪ್ರಾರ್ಥನಾ ಸಮಾಜವನ್ನ ಸಂಸ್ಥಾಪನೆ ಮಾಡಿದಂತವ್ರು ಆತ್ಮಾರಾಮ್ ಪಾಂಡುರಂಗ ಅಂತ ಹೇಳಿ ಕರಿತೀವಿ. ಸೊ ಏನಕ್ಕೋಸ್ಕರ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ನೋದಾದ್ರೆ ಪ್ರಾರ್ಥನಾ ಸಮಾಜವನ್ನ ಮುಂಬೈನಲ್ಲಿ ಆತ್ಮಾರಾಮ್ ಪಾಂಡುರಂಗರವರು ಸೊ ಮನುಕುಲದ ಸೇವೆ ಮತ್ತೆ ದೇವರ ಸೇವೆ ಎಂಬ ತತ್ವದ ಮೇಲೆ ಸ್ಥಾಪನೆ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ ಅಂತ? ಪ್ರಾರ್ಥನಾ ಸಮಾಜವನ್ನ ಜನಪ್ರಿಯಗೊಳಿಸಿದಂತವ್ರು ಯಾರು? ಜ್ಯೋತಿಬಾ ಫುಲೆ, ಸ್ವಾಮಿ ವಿವೇಕಾನಂದ ಅವರು,
MG ರಾನಡೆ, ಎನಿ ಬೆಸೆಂಟ್ ಅಂತ ಇದೆ. ಸೊ ಹಾಗಾದ್ರೆ ಈ ಪ್ರಾರ್ಥನಾ ಸಮಾಜವನ್ನ ಸ್ಟಾರ್ಟ್ ಮಾಡಿದವ್ರ ಬಗ್ಗೆ ನಮಗೆ ಗೊತ್ತಾಯ್ತು. ಆತ್ಮಾರಾಮ್ ಪಾಂಡುರಂಗರವರು ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಇದನ್ನ ಹೆಚ್ಚು ಜನಪ್ರಿಯಗೊಳಿಸಿದಂತ ವ್ಯಕ್ತಿ ಇದ್ದಾರೆ. ಅವ್ರ ಹೆಸರೇನು? ಓಕೆ, ಆಲ್ಮೋಸ್ಟ್ ಹೇಳ್ತಿದ್ದೀರಾ. ಆಪ್ಷನ್ ನಂಬರ್ ಸಿ ಮೇಡಮ್, MG ರಾನಡೆ ಅವರು ಇದನ್ನ ಹೆಚ್ಚು ಜನಪ್ರಿಯಗೊಳಿಸ್ತಾ ಹೋಗ್ತಾರೆ. ಇದ್ರಲ್ಲಿ ಇರ್ತಕ್ಕಂತ ಅನೇಕ ತತ್ವಗಳನ್ನ ರೂಢಿಸ್ಕೊಳ್ಳಿಕ್ಕೆ ಕರೆಯನ್ನ ಕೂಡ ಕೊಡ್ತಾರಲ್ವಾ. MG ರಾನಡೆ ಏನಿದ್ದಾರೆ, ಪ್ರಾರ್ಥನಾ ಸಮಾಜವನ್ನ ಹೆಚ್ಚು ಜನಪ್ರಿಯಗೊಳಿಸೋದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ, ಸಮಾಜದ ಸುಧಾರಣೆ ಇಲ್ಲದೆ ರಾಜಕೀಯ ಮತ್ತು ಆರ್ಥಿಕ ಕ್ಷೇತ್ರಗಳಲ್ಲಿ ಪ್ರಗತಿ ಅಸಾಧ್ಯ ಅನ್ನೋ ಒಂದು ಮಾತನ್ನ ಕೂಡ ಎಲ್ರಿಗೂ ತಲುಪಿಸುವಂತ ಪ್ರಯತ್ನವನ್ನ ಮಾಡಿರುವಂತವ್ರು MG ರಾನಡೆ. ಸರಿನಾ? ಇದು ಈ ತರ ಕ್ವಶನ್ಸ್ ಕೇಳಿದಾಗ ಕನ್ಫ್ಯೂಷನ್ ಆಗ್ಬಾರ್ದು. ಇಲ್ಲಿ ಕೂಡ ಆತ್ಮಾರಾಮ್ ಪಾಂಡುರಂಗ ಅವ್ರು ಬರ್ತಾರೇನೋ ಅಂತ ಹೇಳಿ ಗೆಸ್ ಕೂಡ ಮಾಡ್ಬಾರ್ದು ನೀವು. ಆಕ್ಚುಲಿ ಇಲ್ಲಿ MG ರಾನಡೆ ಅವರು ಈ ಒಂದು ಆ ಸಮಾಜಕ್ಕೆ ಸಂಬಂಧಪಟ್ಟಂತ ಹೆಚ್ಚು ಜನಪ್ರಿಯಗೊಳಿಸಿದಂತವ್ರು. ನೆಕ್ಸ್ಟ್, ಸತ್ಯಶೋಧಕ ಸಮಾಜವನ್ನ ಸಂಸ್ಥಾಪನೆ ಮಾಡಿದವ್ರು ಯಾರು? ಜ್ಯೋತಿ ಬಾಪುಲೆ, ಸ್ವಾಮಿ ವಿವೇಕಾನಂದ ಅವರು, MG ರಾನಡೆ, ಎನಿ ಬೆಸೆಂಟ್ ಅಂತ ಇದೆ. ಈ ಕ್ವಶನ್ ಎಕ್ಸಾಮ್ಸ್ ಅಲ್ಲಂತೂ ಸಿಕ್ಕಾಪಟ್ಟೆ ಕೇಳ್ತಾನೆ ಇರ್ತಾರೆ. ಬ್ರಹ್ಮ ಸಮಾಜದ ಸಂಸ್ಥಾಪಕರ ಬಗ್ಗೆ ಆಗಿರ್ಬೋದು, ಆರ್ಯ ಸಮಾಜ ಆಗಿರ್ಬೋದು, ಪ್ರಾರ್ಥನಾ ಸಮಾಜ, ಸತ್ಯಶೋಧಕ ಸಮಾಜದ ಬಗ್ಗೆ ಆಗಿರ್ಬೋದು. ಸ್ವಲ್ಪ ಆದಷ್ಟು ನೀವೇನ್ ಮಾಡ್ಬೇಕು, ಇದ್ರ ಕಡೆ ಕಾನ್ಸಂಟ್ರೇಷನ್ ಮಾಡಿ 1-2 ಸಲ ಓದ್ಕೊಂಡ್ಬಿಟ್ರೆ ಸಾಕಿ, ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಯಾಕೆಂದ್ರೆ ಚಿಕ್ಕವರಿದ್ದಾಗಿಂದಲೂ ಕೂಡ ಇದ್ರ ಬಗ್ಗೆ ಓದಿರ್ತೀರಾ, ಪ್ರಾಕ್ಟೀಸ್ ಮಾಡಿರ್ತೀರಾ. ಹಾಗಾಗಿ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ ಅಂದ ತಕ್ಷಣ ನಾವ್ ಇದನ್ನ ನೆನ್ಪಲ್ಲಿ ಇಟ್ಕೊಳ್ಳೇಬೇಕು, ಕಂಪಲ್ಸರಿ ಅಲ್ವೇನ್ರಿ? ಎಸ್, ಆಪ್ಷನ್ ನಂಬರ್ ಎ ಸ್ವಾಮಿ ವಿವೇಕಾನಂದ ಅಂತೇಳಿ ಹೇಳ್ತಿದ್ದೀರಾ. ಇನ್ನ ಕೆಲವೊಬ್ರು ಜ್ಯೋತಿರಾವ್ ಬಾಪುಲೆ ಅಂತ ಹೇಳ್ತಿದ್ದೀರಾ. ಸತ್ಯಶೋಧಕ ಸಮಾಜವನ್ನ ಯಾರು ಸ್ಟಾರ್ಟ್ ಮಾಡ್ತಾರೆ ನೋಡೋಣ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬಿಟ್ಟು, ನಿಮ್ ಉತ್ತರ ಸರಿಯಾಗಿದೆ. ಮಹಾತ್ಮ ಜ್ಯೋತಿ ಬಾಪುಲೆ ಅವರು ಈ ಸತ್ಯಶೋಧಕ ಸಮಾಜವನ್ನ ಸಂಸ್ಥಾಪನೆ ಮಾಡ್ತಾರೆ. ಏನು ಹಾಗಾದ್ರೆ ಈ ಸತ್ಯಶೋಧಕ ಸಮಾಜದ ಪ್ರಮುಖ ಒಂದು ಧ್ಯೇಯ ಏನಾಗಿತ್ತಪ್ಪ ಅಂದ್ರೆ, ಅವರು ಸ್ವಾತಂತ್ರ್ಯ ಪ್ರತಿಯೊಬ್ಬರ ಒಂದು ವ್ಯಕ್ತಿಯ ಮೂಲಭೂತ ಅವಶ್ಯಕತೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಸತ್ಯಶೋಧನೆ ಅಂದ್ರೆ ಸತ್ಯಶೋಧನೆ ಮಾಡುವಂಥದ್ದು ಅಲ್ವೇನ್ರಿ? ಅಂದ್ರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತ ಅವಶ್ಯಕತೆ. ಅದು ನಮಗೆ ಹೆಂಗೆ ಗಾಳಿ, ನೀರು, ಆಹಾರ ಯಾವ ರೀತಿನೋ ಸ್ವತಂತ್ರ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ಬೇಕಾಗತ್ತೆ. ನಮಗೇನಾದ್ರೂ ನಡೆದಾಡೋ ಸ್ವತಂತ್ರ, ಮಾತನಾಡೋ ಸ್ವತಂತ್ರ ಇಲ್ಲದೆ ಇದ್ರೆ ಎಷ್ಟ್ ಕಷ್ಟ ಆಗ್ತಿತ್ತಲ್ವಾ? ಸೊ ಹಂಗಾಗಿ ಅದನ್ನೆಲ್ಲರಿಗೂ ಕೂಡ ನಾವು ಕೊಡ್ಬೇಕು ಆ ಸ್ವತಂತ್ರವನ್ನ ಅಂತ ಹೇಳಿ ಹೇಳ್ತಾರೆ. ಗುಲಾಮಗಿರಿ ಪುಸ್ತಕವನ್ನ ಬರ್ದವ್ರು ಯಾರು? ಜ್ಯೋತಿ ಬಾಪುಲೆ, ಸ್ವಾಮಿ ವಿವೇಕಾನಂದ ಅವರು, MG ರಾನಡೆ, ಎನಿ ಬೆಸೆಂಟ್. ಗುಲಾಮಗಿರಿ ಅಂತಕ್ಕಂತ ಗ್ರಂಥ ಅಥವಾ ಪುಸ್ತಕವನ್ನ ಬರ್ದವ್ರು ಯಾರು? ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸ್ಬೋದು. ಸಬ್ಸ್ಕ್ರೈಬ್ ಆಗದೆ ಇದ್ದರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸಸ್ನ ನೋಡ್ತಾ ಹೋಗ್ರಿ. ಪ್ರಶ್ನೆ ಏನಿದೆ, ಗುಲಾಮಗಿರಿ ಅಂತಕ್ಕಂಥ ಪುಸ್ತಕವನ್ನ ಬರೆದಂತ ವ್ಯಕ್ತಿ ಯಾರು? ಜ್ಯೋತಿ ಬಾಪುಲೆ, ಸ್ವಾಮಿ ವಿವೇಕಾನಂದ ಅವರು, MG ರಾನಡೆ, ಎನಿ ಬೆಸೆಂಟ್. ಓಕೆ, ಆಪ್ಷನ್ ನಂಬರ್ ಎ. ಆಲ್ಮೋಸ್ಟ್ ಎಲ್ಲರೂ ಕೂಡ ಆಪ್ಷನ್ ನಂಬರ್ ಎ ಅಂತ ಉತ್ತರ ಕೊಡ್ತಿದ್ದೀರಾ. ನಾಟ್ ಬ್ಯಾಡ್. ಈ ಲೆಸನ್ ಎಲ್ಲ ಕಂಪ್ಲೀಟ್ ಆಗಿ ಓದ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬಾ ಕ್ವಿಕ್ ಆಗಿ ಆನ್ಸರ್ ಮಾಡ್ತಿದ್ರೆ ಎಲ್ರು. ಜ್ಯೋತಿ ಬಾಪುಲೆ ಅಂತೇಳಿ ಹೇಳ್ತಿದ್ದೀರಿ. ಈ ಪುಸ್ತಕವನ್ನ ಬರೆದವರು. ನಿಮ್ಮ ಉತ್ತರ ಸರಿಯಾಗಿದೆ, ಜ್ಯೋತಿ ಬಾಪುಲೆ. ಇವರು ತಮ್ಮ ಗುಲಾಮಗಿರಿ ಪುಸ್ತಕದಲ್ಲಿ ಶೋಷಣೆಯ ಬಗ್ಗೆ ವಿವರವಾಗಿ ಬರ್ತಿರ್ತಾರೆ. ಯಾಕೆ ಅಂತಂದ್ರೆ ಇವರಿಗೆ ಇನ್ಫ್ಲೂಯೆನ್ಸ್ ಕೊಟ್ಟವ್ರೊಬ್ರು ಇದ್ದಾರೆ, ನಿಮ್ಗೆ ಅದು ಗೊತ್ತಿರ್ಬೋದು. ಬಹಳಷ್ಟು ಅವರಿಂದ ಪ್ರೇರೇಪಿತರಾಗಿನೇ ಈ ಒಂದು ಪುಸ್ತಕವನ್ನ ಅವ್ರು ಬರೆಯುವಂಥದ್ದು. ಯಾರಿಂದ ಪ್ರೇರೇಪಿತರಾಗ್ತಾರೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಸರಿನಾ ಅಥವಾ ತಪ್ಪ ಅನ್ನೋದನ್ನು ಕೂಡ ಹೇಳ್ತೀನಿ ನಿಮಗೆ. 10ನೇ ಪ್ರಶ್ನೆ ಬಂದ್ಬಿಟ್ಟು, ಅಲಿಘರ್ ಚಳುವಳಿಯನ್ನ ಯಾರು ಮುನ್ನಡೆಸ್ತಾರೆ? ಸರ್ ಸೈಯದ್ ಅಹಮದ್ ಖಾನ್, ಸ್ವಾಮಿ ವಿವೇಕಾನಂದ ಅವರು, ಎನಿ ಬೆಸೆಂಟ್, ಹಾಗೆ ಜ್ಯೋತಿ ಬಾಪುಲೆ ಅಂತ ಇದೆ. ಶೋಷಣೆ ಬಗ್ಗೆ ತಿಳಿಸುವಂತಹ ಒಂದು, ಶೋಷಣೆ ವಿರುದ್ಧದ ಬಗ್ಗೆ ತಿಳಿಸ್ತಕ್ಕಂತ ಒಂದು ಬುಕ್ ಅದು. ಯಾರಿಂದ ಪ್ರಭಾವಿತರಾಗಿ ಅದನ್ನ ಬರ್ದಿರ್ತಾರವರು? ಇವತ್ತಿನ ಕ್ವಶನ್ಸ್ ಗಳೆಲ್ಲ ತುಂಬಾ ಸಿಂಪಲ್ ಆಗಿರುತ್ತೆ, ತುಂಬಾ ಈಸಿ ಕೂಡ ಆಗಿರುತ್ತೆ, ತುಂಬಾ ಇಂಪಾರ್ಟೆಂಟ್ ಕೂಡ. ಎಷ್ಟು ಈಸಿ ಇರುತ್ತೋ ಅಷ್ಟೇ
ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ. ಓಕೆ, ಅಂಬೇಡ್ಕರ್ ಮೇಡಮ್ ಅಂತೇಳಿ ಹೇಳ್ತಿದ್ದೀರಾ, ಕರೆಕ್ಟ್ ಏನ್ರಿ? ಅಂಬೇಡ್ಕರ್ ಅವರು ಅವರ ಒಂದು ಇನ್ಫ್ಲೂಯೆನ್ಸ್ ಅಂದ್ರೆ ಅವರ ಒಂದು ಪ್ರಭಾವ ಅವ್ರ ಮೇಲೆ ಜಾಸ್ತಿ ಬೀಳತ್ತಲ್ವಾ? ಓಕೆ, ಅಲಿಗರ್ ಚಳುವಳಿಯನ್ನ ಯಾರು ಮುನ್ನಡೆಸ್ತಾರೆ? ಆಪ್ಷನ್ ನಂಬರ್ ಎ ಸರ್ ಸೈಯದ್ ಅಹಮದ್ ಖಾನ್ ಮೇಡಮ್ ಅಂತ ಉತ್ತರ ಹೇಳ್ತಿದ್ದೀರಾ. ಎಸ್, ಅಫ್ಕೋರ್ಸ್ ನಿಮ್ ಉತ್ತರ ಸರಿಯಾಗಿದೆ. ಪೂರ್ವ ಮತ್ತೆ ಪಾಶ್ಚಿಮಾತ್ಯ ವಿಚಾರಗಳ ಸಾಮರಸ್ಯವನ್ನ ಉತ್ತೇಜಿಸುವಂತಹ ಗುರಿಯನ್ನ ಹೊಂದಿರ್ತಾರೆ ಸರ್ ಸೈಯದ್ ಅಹಮದ್ ಖಾನ್ ಅವರು. ಅವ್ರೇನ್ ಮಾಡ್ತಾರೆ, ಈ ಅಲಿಘರ್ ಚಳವಳಿಯ ನಾಯಕತ್ವವನ್ನ ಕೂಡ ವಹಿಸ್ಕೊಳ್ತಾರೆ. ಹಾಗಾದ್ರೆ ಇದರ ಮುಖ್ಯ ಉದ್ದೇಶ ಏನಾಗಿರುತ್ತಪ್ಪ ಅಂದ್ರೆ, ಪೂರ್ವ ಮತ್ತೆ ಪಾಶ್ಚಿಮಾತ್ಯ ಅಂದ್ರೆ ಈಗ ಈಸ್ಟರ್ನ್ ಮತ್ತೆ ವೆಸ್ಟರ್ನ್ ಅಂತ ಏನ್ ಕರಿತೀವಿ, ಅಲ್ಲಿರ್ತಕ್ಕಂಥ ವಿಚಾರಗಳ ಸಾಮರಸ್ಯವನ್ನ ಉತ್ತೇಜಿಸಬೇಕು ಅನ್ನೋ ಒಂದು ಗುರಿಗೋಸ್ಕರನೇ ಈ ಅಲಿಘರ್ ಚಳವಳಿಯ ಪ್ರಮುಖ ನಾಯಕತ್ವವನ್ನ ವಹಿಸ್ಕೊಂಡಂತವ್ರು ಸರ್ ಸೈಯದ್ ಅಹಮದ್ ಖಾನ್ ಅಂತೇಳಿ ಗುರುತಿಸ್ತಾ ಇದೀವಿ. ನೆಕ್ಸ್ಟ್, ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾನಿಲಯದ ಮುಖ್ಯ ಉದ್ದೇಶ ಏನಾಗಿತ್ತು? ಧಾರ್ಮಿಕ ಶಿಕ್ಷಣ ಮಾತ್ರ ಅಂದ್ರೆ ಧಾರ್ಮಿಕ ಶಿಕ್ಷಣವನ್ನ ಕೊಡೋದು ಮಾತ್ರ ಅದರ ಮುಖ್ಯ ಉದ್ದೇಶ ಆಗಿತ್ತ, ಅಥವಾ ಪಾಶ್ಚಾತ್ಯ ಶಿಕ್ಷಣ, ಪಾಶ್ಚಾತ್ಯ ಒಂದು ಸಂಸ್ಕೃತಿಗೆ ಸಂಬಂಧಪಟ್ಟಂತ ಶಿಕ್ಷಣವನ್ನ ಕೊಡೋದಾಗಿತ್ತ, ಅಥವಾ ಪಾಶ್ಚಿಮಾತ್ಯ ಶಿಕ್ಷಣದ ಜೊತೆಗೆ ಧಾರ್ಮಿಕ ಶಿಕ್ಷಣ, ಮೇಲಿನ ಯಾವುದೂ ಕೂಡ ಅಲ್ಲ ಅಂತ ಇದೆ. ಹಾಗಾದ್ರೆ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯದ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಎಸ್, ಇವತ್ತು ಆಲ್ರೆಡಿ ಡೇಟ್ ಬಂದ್ಬಿಟ್ಟು ಎಷ್ಟಿದೆ? 18 ಅಲ್ವಾ? ಸೊ 18, ಇನ್ನು ಉಳ್ಕೊಂಡಿರೋಂಥ ದಿನಗಳು ತುಂಬಾ ಕಡಿಮೆ ಇದೆ, 1.5 ತಿಂಗಳಿಗಿಂತಲೂ ಕೂಡ ಕಡಿಮೆ ಇದೆ. ಆದಷ್ಟು ಹೆಚ್ಚು ನೀವೇನ್ ಮಾಡ್ಬೇಕು, ಸ್ಟಡೀಸ್ ಕಡೆ ಗಮನ ಹಾಕ್ತಾ ಇರ್ಬೇಕು, ಓದ್ತಾ ಇರ್ಬೇಕು. ಹೆಚ್ಚು ಟೈಮ್ ಕೊಡಿ ಓದೋದಕ್ಕೆ. ಆಪ್ಷನ್ ನಂಬರ್ ಸಿ ಮೇಡಮ್ ಅಂತೇಳಿ ಸುಮಾರು ಜನ ಉತ್ತರವನ್ನ ಕೊಡ್ತಾ ಇದ್ದೀರಾ. ವೆರಿ ಗುಡ್. ಪಾಶ್ಚಿಮಾತ್ಯ ಶಿಕ್ಷಣದ ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನ ಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯವನ್ನ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಹಿಂದೆ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತಲೂ ಕೂಡ ಕರೆದಿದ್ರು. ಪಾಶ್ಚಿಮಾತ್ಯ ಶಿಕ್ಷಣದ ಜೊತೆಗೆ ಧಾರ್ಮಿಕ ಶಿಕ್ಷಣವನ್ನ ಕೊಡ್ಬೇಕು, ಈ ಪಾಶ್ಚಿಮಾತ್ಯ ಶಿಕ್ಷಣದ ಮೂಲಕ ಆಧುನಿಕ ಸಮಾಜವನ್ನ ರಚಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಅಲಿಘರ್ ನಲ್ಲಿ ಮುಸ್ಲಿಂ ವಿಶ್ವವಿದ್ಯಾನಿಲಯವನ್ನ ಸ್ಟಾರ್ಟ್ ಮಾಡ್ತಾರೆ. ಇದನ್ನೇ ಹಿಂದೆ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಅಂತೇಳಿ ಕೂಡ ಕರಿತಾ ಇದ್ರು. ಓಕೆ, ನೋಡಿ ಒಬ್ರು ಗುರ್ಸಿದ್ರಿ, ಸಾವಿತ್ರಿ ಅವ್ರು ಹೇಳ್ತಾರೆ ಅಂಬೇಡ್ಕರ್ ರಾಂಗ್ ಇದೆ ಮ್ಯಾಮ್. ಅಲ್ಲ ಅವರು, ಮತ್ತಿನ್ಯಾರಮ್ಮ? ನಾ ಅದಕ್ಕೆ ಕೇಳ್ತಾ ಇದೀನಲ್ಲ ನಿಮಗೆ, ಯಾರು ಇನ್ಫ್ಲೂಯೆನ್ಸ್ ಪಡ್ಕೊಂಡ್ರು ಅವರು ಅಂತ. ನಾ ಇನ್ನು ಕರೆಕ್ಟ್ ಆಗಿದೆ ಅಂತ ಹೇಳಿಲ್ಲ. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಾ. ಅದನ್ನ ಕೆಲವೊಬ್ರೇ ಆನ್ಸರ್ ಮಾಡಿದ್ರಿ, ಇನ್ನು ಕೆಲವೊಬ್ರು ಆನ್ಸರ್ ಮಾಡ್ತಾ ಇಲ್ಲ. ನಾನು ಅದೇ ಹೇಳ್ತಾ ಇರೋದು, ಜ್ಯೋತಿ ಬಾ ಫುಲೆ ಅವರು ಯಾರ ಇನ್ಫ್ಲೂಯೆನ್ಸ್ ಅನ್ನ ಪಡ್ಕೊಂಡಿದ್ರು ಅಥವಾ ಯಾರಿಂದ ಪ್ರಭಾವಿತರಾಗಿದ್ರು ಅಂತ ಕೇಳ್ತಾ ಇದೀನಿ. ಆ ಕ್ವಶನ್ಗೆ ನೀವಿನ್ನೂ ಆನ್ಸರ್ ಮಾಡಿಲ್ಲ, ಬೇಗ ಮಾಡಿ. ರಾಮಕೃಷ್ಣ ಪರಮಹಂಸರ ನೆಚ್ಚಿನ ಶಿಷ್ಯ ಯಾರು? ಸ್ವಾಮಿ ವಿವೇಕಾನಂದ ಅವರು. ಇದಕ್ಕಂತ ಎಲ್ರು ಕೂಡ 100% ಆನ್ಸರ್ ಕೊಟ್ಟೇ ಕೊಡ್ತೀರಾ. ಇನ್ನ ಜ್ಯೋತಿ ಬಾ ಫುಲೆ, ಎನಿ ಬೆಸೆಂಟ್ ಅಂಡ್ MG ರಾನಡೆ. ಇವೇ ಕ್ವಶನ್ಸ್ ಗಳು ಅಂತಂದ್ರೆ ಒಂದರಾಗ್ಲಿ ಅಥವಾ ಎರಡರಾಗ್ಲಿ ಕಂಪಲ್ಸರಿ ಈ ಒಂದು ಚಾಪ್ಟರ್ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಇಲ್ದಿದ್ರೆ ಹೊಂದಿಸಿ ಬರೀಲಿಕ್ಕಾದ್ರೂ ಅವ್ರು ಕೊಟ್ಟೇ ಕೊಡ್ತಾರೆ. ಅರ್ಥ ಆಯ್ತಾ? ಈ ಲೆಸನ್ ತುಂಬಾ ಮುಖ್ಯ, ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೊಡ್ಲೇಬೇಕು. ಅಟ್ ಎನಿ ಕಂಡೀಷನ್ ಬಿಟ್ಟು ಹೋಗಕ್ಕಂತೂ ಮುಂದಕ್ಕೆ ಬರೋದೇ ಇಲ್ಲ. ಸೊ ಹಾಗಾಗಿ ಇದೊಂಥರ ರಿವಿಷನ್ ಸೆಷನ್ ಅನ್ನ ಹೇಳ್ತಾ ಇದೀವಿ. ನೋಡಿ, ಗಾಂಧೀಜಿಯವರ ಇನ್ಫ್ಲೂಯೆನ್ಸ್ ಪಡೆದಿದ್ರು ಅಂತ ಒಬ್ರು ಮಾತ್ರ ಹೇಳಿದ್ರು, ಮತ್ತಿನ್ಯಾರು ಕೂಡ ಹೇಳ್ತಾ ಇಲ್ಲ. ಸರಿ, ಇರ್ಲಿ ಬಿಡಿ, ಆ ಪ್ರಶ್ನೆ ಬಿಡಿ, ಅದನ್ನ ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂತಾರೆ ನಮ್ಮ ವಿದ್ಯಾರ್ಥಿಗಳು. ನಂತರ ಅದನ್ನ ಹೇಳ್ತೀನಿ ನಾನು ನಿಮ್ಗೆ. ರಾಮಕೃಷ್ಣ ಪರಮಹಂಸರ ನೆಚ್ಚಿನ ಶಿಷ್ಯರು ಅಂತಂದ್ರೆ ನಾವು ಯಾರನ್ನ ಅಂತ ಹೇಳ್ತೀವಿ ಅಂದ್ರೆ, ಎಕ್ಸಾಕ್ಟ್ಲಿ ನಿಮ್ ಉತ್ತರ ಸರಿಯಾಗಿದೆ. ಸ್ವಾಮಿ ವಿವೇಕಾನಂದ ಅವರು ಈ ರಾಮಕೃಷ್ಣ ಪರಮಹಂಸರ ಅತ್ಯಂತ ಮೆಚ್ಚಿನ ಶಿಷ್ಯರು ಅಂತ ಕರಿತಾ ಇದೀವಿ. ಇನ್ನ ನಿಮಗೆ ಗೊತ್ತಿರ್ಬೋದು, ರಾಮಕೃಷ್ಣ ಮಿಷನ್ ಅನ್ನ ಯಾರು ಸ್ಥಾಪನೆ ಮಾಡ್ತಾರೆ? ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದ, ಎನಿ ಬೆಸೆಂಟ್, ಜ್ಯೋತಿ ಬಾ ಫುಲೆ ಅಂತ ಇದೆ. ಸೊ ಹಾಗಾದ್ರೆ ರಾಮಕೃಷ್ಣ ಮಿಷನ್ ಅನ್ನ ಸಂಸ್ಥಾಪನೆ ಮಾಡಿದವ್ರು ಯಾರು? ರಾಮಕೃಷ್ಣ ಮಿಷನ್ ಅನ್ನ ಸಂಸ್ಥಾಪನೆ ಮಾಡಿದವ್ರು ಯಾರು? ಸೊ ಈ ರಾಮಕೃಷ್ಣ ಮಿಷನ್ ಮೂಲಕ ಹಲವು ಒಂದು ಕಾರ್ಯಗಳನ್ನ ಮಾಡ್ತಾರೆ. ಸೊ ಸ್ವಾಮಿ ವಿವೇಕಾನಂದ ಏನಿದೆ ಸರಿಯಾದಂತ ಉತ್ತರ. ವೆರಿ ಗುಡ್, ಕ್ವಿಕ್ ಆಗಿ ಆನ್ಸರ್ ಮಾಡ್ತಿದ್ದೀರಾ.
ಇವರು ಸ್ವಾಮಿ ವಿವೇಕಾನಂದ ಅವರು ತಮ್ಮ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರ ಆದರ್ಶಗಳನ್ನ ಪ್ರಚಾರ ಮಾಡಬೇಕು ಅನ್ನೋ ಒಂದು ಉದ್ದೇಶದ ಸಲುವಾಗಿನೇ ರಾಮಕೃಷ್ಣ ಮಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ನ ಮುಖ್ಯ ಉದ್ದೇಶ ಏನಾಗಿತ್ತು, ಯಾತಕ್ಕೋಸ್ಕರ ಇದನ್ನ ಸ್ಟಾರ್ಟ್ ಮಾಡಿರುವಂತದ್ದು? ಎಲ್ಲಾ ಧರ್ಮಗಳ ಅಸಮಾನತೆಯ ಸಂದೇಶವನ್ನ ಹರಡೋದು, ಎಲ್ಲಾ ಧರ್ಮಗಳ ಸಮಾನತೆಯ ಸಂದೇಶವನ್ನ ಹರಡಬೇಕು ಅನ್ನೋ ಒಂದು ಉದ್ದೇಶ, ಹಿಂದೂ ಧರ್ಮವನ್ನ ಮಾತ್ರ ಪ್ರಚಾರ ಮಾಡೋದು, ಮೇಲಿನ ಯಾವುದೂ ಕೂಡ ಇಲ್ಲ ಅಥವಾ ಅಲ್ಲ ಅಂತ ಇದೆ. ಹಾಗಾದ್ರೆ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಏನಾಗಿರುತ್ತೆ? ಕ್ವಿಕ್ ಆಗಿ ನೀವು ಎಷ್ಟೆಷ್ಟು ಬೇಗ ಬೇಗ ಆನ್ಸರ್ ಮಾಡ್ತಾ ಹೋಗ್ತೀರಾ, ನಾವು ಅಷ್ಟಷ್ಟು ಬೇಗ ಮುಂದಕ್ಕೆ ಹೋಗ್ತಾ ಹೋಗೋಣ. ಆಪ್ಷನ್ ನಂಬರ್ ಬಿ ಮೇಡಮ್. ಸುಮಾರು ಜನ ಎಲ್ಲರೂ ಕೂಡ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಕೆಲವೊಬ್ಬರಿಗೆ ಮೆಸೇಜ್ ಮಾಡ್ಲಿಕ್ಕೆ ಬರಲ್ಲ. ಯಾಕೆ ಮೆಸೇಜ್ ಮಾಡಕ್ ಬರಲ್ಲ ಅಂತಂದ್ರೆ, ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ತಗೊಳ್ಳಿ, ಅದಕ್ಕೇನು ದುಡ್ಡೇನು ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಸಾಕು, ನೀವು ಕಮೆಂಟ್ ಮಾಡ್ತಾ ಹೋಗ್ಬೋದು. ಸರಿನಾ? ಬಿ, ಹಿಂದೂ ಧರ್ಮವನ್ನ ಅಂದ್ರೆ ಎಲ್ಲಾ ಧರ್ಮಗಳ ಸಮಾನತೆಯ ಸಂದೇಶವನ್ನ ಹರಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ರಾಮಕೃಷ್ಣ ಮಿಷನ್ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಎಲ್ಲಾ ಧರ್ಮಗಳ ಸಮಾನತೆಯ ಸಂದೇಶವನ್ನ ಹರಡೋದಷ್ಟೇ ಅಲ್ಲ, ಅದನ್ನ ಪ್ರಚಲಿತದಲ್ಲಿ ಜಾರಿಗೆ ತರಬೇಕು, ಆಚರಣೆಗೆ ತರಬೇಕು ಅನ್ನೋದೇ ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಇದನ್ನ ಸಾಕಷ್ಟು ಸಲ ಎಕ್ಸಾಮ್ಸ್ ಅಲ್ಲಿ ಕೂಡ ರಿಪೀಟೆಡ್ ಮಾಡಿರುವಂತ ಕ್ವಶನ್ ಅಂತ ಹೇಳ್ಬೋದು. ಥಿಯೋಸಾಫಿಕಲ್ ಸೊಸೈಟಿಯ ಪ್ರಮುಖ ಸಂಸ್ಥಾಪಕರು ಯಾರು? ಎನಿ ಬೆಸೆಂಟ್ ಮತ್ತು ಕರ್ನಲ್ ಎಚ್.ಎಸ್. ಓಲ್ಕಾಟ್ ಅವರು, ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಆನಿ ಬೆಸೆಂಟ್ ಅವರು, ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಎಚ್.ಎಸ್. ಓಲ್ಕಾಟ್, ಇನ್ನ ಆನಿ ಬೆಸೆಂಟ್ ಮತ್ತು ಸ್ವಾಮಿ ವಿವೇಕಾನಂದ ಅವರು ಅಂತ ಇದೆ. ಎಸ್ 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 15ನೇ ಪ್ರಶ್ನೆಗೆ ತಮ್ಮ ಉತ್ತರಗಳು ಏನ್ ಬರ್ತಾ ಇದೆ? ಅಂಬೇಡ್ಕರ್ ಅವರಿಂದ ಪ್ರಭಾವಿತರಾಗಿದ್ರು, ಯಾರೋ ಒಬ್ರು ಅಲ್ಲ ಅಂತ ಹೇಳಿದ್ರಪ್ಪ, ಅದಕ್ಕೋಸ್ಕರ ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಿಮಗೆ. ಜ್ಯೋತಿ ಬಾಪುಲೆ ಅವರು ಯಾರಿಂದ ಪ್ರಭಾವಿತರಾದ್ರು ಅಂದ್ರೆ ಅಂಬೇಡ್ಕರ್ ಅವರಿಂದ ಪ್ರಭಾವಿತರಾದ್ರು ಅಂತ ನಾವೆಲ್ಲ ಹೇಳಿದ್ವಿ. ಅದಕ್ಕೆ ಅಲ್ಲ ಮೇಡಮ್ ಅವರು ಅಂತ ಸಾವಿತ್ರಿ ಅವರು ಹೇಳಿದ್ರು. ಆಪ್ಷನ್ ನಂಬರ್ ಸಿ ಪಕ್ಕ ಮೇಡಮ್. ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಎಚ್.ಎಸ್. ಓಲ್ಕಾಟ್ ಅವರು ಅಂತೇಳಿ ಹೇಳ್ತಿದ್ದೀರಾ, ಹೌದಾ? ಸರಿಯಾಗಿದೆ ನಿಮ್ಮ ಉತ್ತರ. ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ ಅಂದ್ರೆ ಬ್ರಹ್ಮ ವಿದ್ಯಾ ಸಮಾಜ ಅಂತಲೂ ಕೂಡ ಇದನ್ನ ನಾವು ಕನ್ನಡದಲ್ಲಿ ಕರಿತಾ ಇದೀವಿ. ಇದರ ಸಂಸ್ಥಾಪಕರು ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಎಚ್.ಎಸ್. ಓಲ್ಕಾಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಇದು ಕೂಡ ಸಾಮಾಜಿಕ ಸುಧಾರಣಾ ಚಳುವಳಿಯನ್ನ ಅಥವಾ ಸಾಮಾಜಿಕ ಸುಧಾರಣೆ ತರಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲೇ ಈ ಒಂದು ಸೊಸೈಟಿಯನ್ನ ಸ್ಟಾರ್ಟ್ ಮಾಡಿರುವಂತದ್ದು. ಹಾಗಾದ್ರೆ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನ ಯಾರು ಆರಂಭ ಮಾಡ್ತಾರೆ? ಮೇಡಮ್ ಬ್ಲಾವಟ್ಸ್ಕಿ, ಕರ್ನಲ್ ಎಚ್.ಎಸ್. ಓಲ್ಕಾಟ್, ಆನಿ ಬೆಸೆಂಟ್, ಸ್ವಾಮಿ ವಿವೇಕಾನಂದ ಅವರು. ಅಂಬೇಡ್ಕರ್ ಸರಿ ಇದೆ. ಓಕೆ, ಮಹಾತ್ಮ ಗಾಂಧೀಜಿ ಅಂದ್ರವರು ಅಲ್ಲ. ಮೇ ಬಿ ಮಹಾತ್ಮ ಬಾಪುಲೆ, ಜ್ಯೋತಿ ಬಾಪುಲೆ ಆತರ ಹೆಸರಿರೋ ಕಾರಣ ಅವರು ಆತರ ಅನ್ಕೊಂಡ್ರೇನೋ ಅಂತ ಅನ್ಕೊಳ್ತೀನಿ. ಬಟ್ ಅಲ್ಲ, ಅಂಬೇಡ್ಕರ್ ಸರಿ ಇದೆ. ಯಾಕೆಂದ್ರೆ ಅವರ ಒಂದು ಪ್ರಭಾವಿತದಿಂದಾಗ್ಲಿನೇ ಅವರು ಗುಲಾಮಗಿರಿ ಅಂತಕ್ಕಂಥ ಒಂದು ಗ್ರಂಥವನ್ನ ಕೂಡ ಬರೀತಾರೆ. ಸರಿನಾ? ಎಸ್, ಈಗ 16ನೇ ಪ್ರಶ್ನೆಗೆ ಹೋಗೋಣ. ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನ ಯಾರು ಪ್ರಾರಂಭ ಮಾಡ್ತಾರೆ ಇಲ್ಲಿ ಅಂತ ಅನ್ನೋದಾದ್ರೆ, ನಿಮ್ಮೆಲ್ಲರ ಉತ್ತರ ಬಂದ್ಬಿಟ್ಟು ಆನಿ ಬೆಸೆಂಟ್ ಅಂತೇಳಿ ಹೇಳ್ತಿದ್ದೀರಾ. ಎಸ್, ನಿಮ್ ಉತ್ತರ ಸರಿಯಾಗಿದೆ. ಬಹಳಷ್ಟು ಜನ ತಪ್ಪಾಗಿ ಕೂಡ ಕೆಲವೊಬ್ರು ಉತ್ತರ ಕೊಟ್ಬಿಡ್ತಾರೆ. ಯಾವ ಪ್ರಶ್ನೆಗೆ ಅಂದ್ರೆ, ಈ ಥಿಯೋಸಾಫಿಕಲ್ ಸೊಸೈಟಿಯ ಸಂಸ್ಥಾಪಕರು ಯಾರು ಅಂದ್ರೆ ಆನಿ ಬೆಸೆಂಟ್ ಅಂತ ಹೇಳ್ಬಿಡ್ತಾರೆ. ಎಷ್ಟೋ ಜನ ಉತ್ತರ ಕೊಟ್ಟಿರೋದ್ ನಾನು ನೋಡಿದೀನಿ. ಬಟ್ ಅದನ್ನ ನಮ್ಮ ಭಾರತ ದೇಶದಲ್ಲಿ ಚಟುವಟಿಕೆಗಳನ್ನ ಆ ಸೊಸೈಟಿಯ ಮೂಲಕ ಆರಂಭ ಮಾಡಿದಂತವ್ರು ಆನಿ ಬೆಸೆಂಟ್. ಅದರ ಮೂಲ ಸಂಸ್ಥಾಪಕರು ಓಲ್ಕಾಟ್ ಮತ್ತೆ ಇವರು ಮೇಡಮ್ ಬ್ಲಾವಟ್ಸ್ಕಿ ಅಂತ ಹೇಳಿ ಕರೆಯುವಂಥದ್ದು. ನೆನ್ಪಿಟ್ಕೊಳ್ಳಿ, ಐರಿಷ್ ಮಹಿಳೆ ಇವರು ಆನಿ ಬೆಸೆಂಟ್ ಅವರು. ನಮ್ಮ ಭಾರತದಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯ ಚಟುವಟಿಕೆಗಳನ್ನ ಪ್ರಾರಂಭ ಮಾಡಿ ಅದಕ್ಕೊಂದು ಹೊಸ ಚೈತನ್ಯವನ್ನ ಹುರಿದುಂಬಿಸುವಂತ ಕೆಲಸವನ್ನ ಅವ್ರು ಮಾಡ್ತಾರೆ. ನೆಕ್ಸ್ಟ್, ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯನ್ನ ಯಾರು ಆರಂಭ ಮಾಡ್ತಾರೆ? ಮೇಡಮ್ ಬ್ಲಾವಟ್ಸ್ಕಿ, ಕರ್ನಲ್ ಎಚ್.ಎಸ್. ಓಲ್ಕಾಟ್, ಆನಿ ಬೆಸೆಂಟ್, ಸ್ವಾಮಿ ವಿವೇಕಾನಂದ ಅವರು. ಹಾಗಾದ್ರೆ 17ನೇ ಪ್ರಶ್ನೆ. 17ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಏನಾಗುತ್ತೆ?
ಹೇಗಿದೆ ಕ್ವಶನ್ಸ್ಗಳೆಲ್ಲ ನಿಮಗೆ ಯೂಸ್ಫುಲ್ ಆಗುತ್ತಾ? 100% ಆಗುತ್ತೆ. ಎಲ್ಲ ಸಿಂಪಲ್ ಇದೆ ಮೇಡಮ್ ಅಂತ ಅಂದ್ರೂ ಕೂಡ ಇವೇ ಕ್ವಶನ್ಸ್ಗಳೇ ನಾಳೆ ತಪ್ಪು ಮಾಡ್ತೀರಾ ಹೋಗಿ ಎಕ್ಸಾಮ್ಸ್ ಅಲ್ಲಿ. ಹಂಗ್ ತಪ್ಪು ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಒಂದ್ಸಲ ರಿವಿಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಆಫ್ ಕೋರ್ಸ್ ಆಪ್ಷನ್ ನಂಬರ್ ಸಿ ಎನಿಬೆಸೆಂಟ್ ಅಂತೇಳಿ ಬಹಳಷ್ಟು ಜನ ಉತ್ತರ ಬರ್ತಾ ಇದೆ. ಸರಿಯಾಗಿದೆ. ಯಾಕೆಂದ್ರೆ 1916ರಲ್ಲಿ ಎನಿಬೆಸೆಂಟ್ ಅವ್ರು ಏನ್ ಮಾಡ್ತಾರೆ, ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ ಅಲ್ವಾ. ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗವನ್ನ ಸಂಸ್ಥಾಪನೆ ಮಾಡಿದವರು ಅಥವಾ ಪ್ರಾರಂಭ ಮಾಡಿದವರು ಯಾರು? ಸ್ವಾಮಿ ವಿವೇಕಾನಂದ, ಎನಿಬೆಸೆಂಟ್, ಶ್ರೀ ನಾರಾಯಣ ಗುರು ಅವರು, ಜ್ಯೋತಿಬಾ ಫುಲೆ. ಇದಕ್ ನೀವೆಲ್ಲರೂ ಕರೆಕ್ಟ್ ಉತ್ತರ ಕೊಡ್ತೀರಿ. ಈಗ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿದೆ ಸ್ವಾಮಿ ವಿವೇಕಾನಂದ ಅವರು ಏನ್ ಸ್ಟಾರ್ಟ್ ಮಾಡಿದ್ದಾರೆ, ಎನಿಬೆಸೆಂಟ್ ಅವರು ಏನ್ ಹೇಳಿದ್ದಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಹಾಗಾಗಿ ಶ್ರೀನಾರಾಯಣ ಧರ್ಮ ಪರಿಪಾಲನಾ ಯೋಗವನ್ನ ಸ್ಟಾರ್ಟ್ ಮಾಡಿದವರು ಅಥವಾ ಪ್ರಾರಂಭ ಮಾಡಿದವರು ಯಾರು ಅನ್ನೋದಕ್ಕೆ ಬೇಗನೆ ಉತ್ತರ ಕೊಟ್ಟೆ ಕೊಡ್ತೀರಾ. ಎಸ್, ಇಲ್ಲಿ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಮೇಲ್ಕಂಡಂಗೆ ಉತ್ತರ ಇದ್ಬಿಟ್ಟಿದೆ. ಶ್ರೀ ನಾರಾಯಣ ಗುರುಗಳು ನಾರಾಯಣ ಧರ್ಮ ಪರಿಪಾಲನಾ ಯೋಗವನ್ನ ಸ್ಟಾರ್ಟ್ ಮಾಡ್ತಾರಲ್ವಾ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಇವ್ರು ಇದನ್ನ 1903ರಲ್ಲಿ ಈ ಒಂದು ಯೋಗವನ್ನ ಅಥವಾ ಪರಿಪಾಲನಾ ಯೋಗವನ್ನ ಸ್ಟಾರ್ಟ್ ಮಾಡುವಂತದ್ದು ಯಾತಕ್ಕೋಸ್ಕರ ಮಾಡ್ತಾರೆ ಅಂದ್ರೆ, ನಾರಾಯಣ ಗುರುಗಳು ಕೇರಳದ ಈಜುವ ಸಮುದಾಯದ ಉನ್ನತಿಗೋಸ್ಕರ 1903ರಲ್ಲಿ ಇದನ್ನ ಸ್ಟಾರ್ಟ್ ಮಾಡುವಂತದ್ದು. ಸರಿನಾ? ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು 19ನೇ ಪ್ರಶ್ನೆ. ಶ್ರೀ ನಾರಾಯಣ ಗುರುಗಳ ಮೂಲ ಒಂದು ಕಲ್ಪನೆ ಯಾವ್ದಾಗಿತ್ತು? ಮನುಷ್ಯರಿಗೆ ಒಂದೇ ಜಾತಿ, ಒಂದೇ ಧರ್ಮ, ಮತ್ತೆ ಒಬ್ಬ ದೇವರು. ಹಾಗೆ ಮನುಷ್ಯರಿಗೆ ಬಹು ಜಾತಿಗಳು, ಬಹು ಧರ್ಮಗಳು, ಬಹು ದೇವರುಗಳು. ಹಾಗೆ ಮನುಷ್ಯರಿಗೆ ಜಾತಿ ಇಲ್ಲ, ಧರ್ಮವಿಲ್ಲ, ದೇವರಿಲ್ಲ ಅಂತ ಇದೆ. 4ನೇ ಆಪ್ಷನ್ ಏನ್ ಹೇಳ್ತಾ ಇದೆ? ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ. ಹಾಗಾದ್ರೆ ಈ ಶ್ರೀ ನಾರಾಯಣ ಗುರುಗಳ ಮೂಲ ಒಂದು ಪರಿಕಲ್ಪನೆ ಏನಾಗಿತ್ರಮ್ಮ? ಎಸ್, ಆಪ್ಷನ್ ನಂಬರ್ ಎ, ಮನುಷ್ಯರಿಗೆ ಒಂದೇ ಜಾತಿ, ಒಂದೇ ಧರ್ಮ, ಮತ್ತೆ ಒಬ್ಬನೇ ದೇವರು ಅಂತಕ್ಕಂಥ ಒಂದು ಮನಸ್ಥಿತಿ ಅಥವಾ ಅವರ ಒಂದು ಮೂಲ ಪರಿಕಲ್ಪನೆ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಸರಿ, ತುಂಬಾ ಸಿಂಪಲ್ ಇದೆ ಪ್ರಶ್ನೆ. ಶ್ರೀ ನಾರಾಯಣ ಗುರು ಆರಂಭಿಸಿದಂತ ವೈಕಂ ಸತ್ಯಾಗ್ರಹ ಚಳುವಳಿಯಲ್ಲಿ ಭಾಗವಹಿಸಿದವರು ಯಾರು? ಸ್ವಾಮಿ ವಿವೇಕಾನಂದ ಮತ್ತು ಎನಿಬೆಸೆಂಟ್ ಅವರು, ಗಾಂಧೀಜಿ ಮತ್ತು ಪೆರಿಯಾರ್, ಜ್ಯೋತಿಬಾ ಫುಲೆ ಮತ್ತು MG ರಾನಡೆ ಅವರು. ಇನ್ನ ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ. ಹಾಗಾದ್ರೆ 20ನೇ ಪ್ರಶ್ನೆಗೆ ಉತ್ತರಗಳು ಏನ್ ಬರುತ್ತೆ? 20th ಕ್ವೆಶನ್ 1 ಆಲ್ ಇನ್ ಒನ್. ಎಲ್ರು ಕೂಡ ಒಂದೇ ಜಾತಿ, ಒಂದೇ ಧರ್ಮ, ಒಬ್ಬನೇ ದೇವ್ರು. ಹಾಗಾದ್ರೆ ಇವರು ಒಂದು ವೈಕಂ ಸತ್ಯಾಗ್ರಹ ಅಂತೇಳಿ ಕೇರಳದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಚಳವಳಿಯಲ್ಲಿ ಭಾಗವಹಿಸಿದಂತ ವ್ಯಕ್ತಿಗಳ ಹೆಸರುಗಳನ್ನ ನೀವೀಗ ಮೆನ್ಷನ್ ಮಾಡ್ಬೇಕು. ಓಕೆ, ಆಪ್ಷನ್ ನಂಬರ್ ಬಿ ಜ್ಯೋತಿಬಾ ಫುಲೆ ಮತ್ತು MG ರಾನಡೆ ಅಂತ ಕೆಲವೊಬ್ರು ಹೇಳ್ತೀರಾ. ಇನ್ನ ಕೆಲವೊಬ್ರು ಗಾಂಧೀಜಿ ಮತ್ತು ಪೆರಿಯಾರ್ ಅವರು ಭಾಗವಹಿಸಿದ್ರು ಅಂತ. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆನ್ಸರ್ಸ್ ಕೂಡ ಬಂತು. ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಆಗುತ್ತೆ. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಮಹಾತ್ಮ ಗಾಂಧೀಜಿಯವರು ಮತ್ತೆ ಪೆರಿಯಾರ್ ಅವರು. ನೋಡಿ, ಸ್ವಾಭಿಮಾನ ಚಳವಳಿಯ ಶಿಲ್ಪಿಗಳಾಗಿರ್ತಕ್ಕಂತಹ ಗಾಂಧೀಜಿ ಮತ್ತು ಪೆರಿಯಾರ್ ಅವ್ರು ಏನ್ ಮಾಡ್ತಾರೆ, 1924ರಲ್ಲಿ ಶ್ರೀ ನಾರಾಯಣ ಗುರುಗಳು ಪ್ರಾರಂಭ ಮಾಡಿದಂತ ಈ ವೈಕಂ ಸತ್ಯಾಗ್ರಹ ಚಳವಳಿಯಲ್ಲಿ ಭಾಗವಹಿಸ್ತಾರೆ. ಅರ್ಥ ಆಯ್ತಾ? ಇವರನ್ನ ಸ್ವಾಭಿಮಾನ ಚಳವಳಿಯ ಶಿಲ್ಪಿಗಳು ಅಂತೇಳಿ ಗಾಂಧೀಜಿ ಮತ್ತೆ ಪೆರಿಯಾರ್ ಅವರನ್ನ ಕರಿತಾ ಇದೀವಿ. ಹಾಗಾದ್ರೆ ವೈಕಂ ಸತ್ಯಾಗ್ರಹ ಚಳವಳಿ ಏನನ್ನ ಒತ್ತಾಯಿಸುತ್ತೆ, ಇದರ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ ಪ್ರಶ್ನೆ ಇರುವಂತದ್ದು. ಅರ್ಥ ಆಗ್ತಿದೆ ಅಲ್ವಾ ಎಲ್ರಿಗೂ ಕೂಡ? ವೈಕಂ ಸತ್ಯಾಗ್ರಹ ಚಳವಳಿಯ ಮುಖ್ಯ ಉದ್ದೇಶ ಅಥವಾ ಏನನ್ನ ಒತ್ತಾಯಿಸುತ್ತೆ ಅಂತ ಕೇಳಿದ್ದಾರೆ. ವೈಕಂನಲ್ಲಿರ್ತಕ್ಕಂತಹ ಶಿವ ದೇವಾಲಯದಲ್ಲಿ ಮೇಲ್ಜಾತಿ ಜನರಿಗೆ ಪ್ರವೇಶ, ವೈಕಂನಲ್ಲಿರ್ತಕ್ಕಂಥ ಶಿವ ದೇವಾಲಯದಲ್ಲಿ ಕೆಳಜಾತಿಯ ಜನರಿಗೆ ಪ್ರವೇಶ, ಹಾಗೆ ವೈಕಂನಲ್ಲಿರ್ತಕ್ಕಂಥ ಶಿವ ದೇವಾಲಯದಲ್ಲಿ ಏನೆಲ್ಲಾ ಜನರಿಗೆ ಪ್ರವೇಶವನ್ನ ಎಲ್ಲಾ ಜನರಿಗೂ ಕೂಡ ಪ್ರವೇಶವನ್ನ ನಿಷೇಧಿಸಿ ಅಂತ ಮಾಡ್ತಾರ, ಅಥವಾ ಮೇಲಿನ ಯಾವುದೂ ಕೂಡ ಅಲ್ಲ ಅಂತ ಇದೆ. ಯಾವ್ದಾಗುತ್ತೆ ಇಲ್ಲಿ ಉತ್ತರ? ಈಸಿ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದ್ದೀನಿ. ಸೊ ಸ್ಪೀಡ್ ಟ್ರೈನ್ ಅಂತ ಅನ್ಕೋಬೇಡಿ.
ಅಲ್ಲಲ್ಲೇ ಪಾಸಿಂಗ್ ಕೊಟ್ಟು ಕೂಡ ನಿಮಗೆ ನಾನು ಕೇಳ್ಕೊಳ್ತಾ ಹೋಗ್ತಾ ಇರೋಂಥದ್ದು. ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾ ಇದ್ದೀರಾ ಆಪ್ಷನ್ ನಂಬರ್ ಬಿ ಎಕ್ಸಾಕ್ಟ್ಲಿ ರೈಟ್ ಒನ್ ಮೇಡಮ್ ಅಂತ ಹೇಳಿ. ಹೌದೇನ್ರಿ? ವೈಕಂನ ಇರ್ತಕ್ಕಂತ ಶಿವ ದೇವಾಲಯದಲ್ಲಿ ಕೆಳ ಜಾತಿಯ ಜನರಿಗೆ ಪ್ರವೇಶವನ್ನ ನೀಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ವೈಕಂ ಸತ್ಯಾಗ್ರಹವನ್ನ ಆರಂಭ ಮಾಡ್ತಾರೆ ಅಂತ. ಎಕ್ಸಾಕ್ಟ್ಲಿ ನಿಮ್ ಉತ್ತರ ಸರಿಯಾಗಿದೆ. ಆ ಜನರಿಗೆ ಪ್ರವೇಶ ಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಇವ್ರದಾಗಿರುತ್ತೆ. ಸರಿನಾ? ನೆಕ್ಸ್ಟ್ 22ನೇ ಪ್ರಶ್ನೆಗೆ ಹೋಗೋಣ. ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತೀಯ ಪುನರ್ಜೀವನಕ್ಕೆ ಏನು ಅಗತ್ಯ ಅಂತೇಳಿ ವಾದ ಮಾಡ್ತಾರೆ. ಏನು ಈ ನಮ್ಮ ದೇಶ ಅಥವಾ ನಮ್ಮ ಒಂದು ಭಾರತದಲ್ಲಿ ಪುನರ್ಜೀವನ ಆಗ್ಬೇಕು ಅಂತಂದ್ರೆ ಯಾವ ಅಂಶ ತುಂಬಾ ಪ್ರಮುಖ ಅಗತ್ಯವನ್ನ ಪಡ್ಕೊಂಡಿದೆ? ನೋಡಿ, ಸಾಂಪ್ರದಾಯಿಕ ಶಿಕ್ಷಣ ಮತ್ತು ಪ್ರಾಚೀನ ವಿಜ್ಞಾನ, ಆಧುನಿಕ ಶಿಕ್ಷಣ ಮತ್ತು ಇಂಗ್ಲಿಷ್ ಶಿಕ್ಷಣ, ಧಾರ್ಮಿಕ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆ ಮೇಲಿನ ಯಾವುದೂ ಕೂಡ ಅಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾದ್ರೆ ಇವ್ರ ಪ್ರಕಾರ ಪುನರ್ಜೀವನಕ್ಕೆ ಏನು ಅಗತ್ಯ? ಅಗತ್ಯವಾಗಿ ಏನ್ ಬೇಕಾಗತ್ತೆ? ಎಸ್, ಆಪ್ಷನ್ ನಂಬರ್ ಬಿ. ಇನ್ನ ಕೆಲವೊಬ್ರು ಸಿ ಅಂತಲೂ ಕೂಡ ಉತ್ತರ ಕೊಡ್ತಿದ್ದೀರಾ. ಧಾರ್ಮಿಕ ಶಿಕ್ಷಣ ಮತ್ತು ಆಧ್ಯಾತ್ಮಿಕತೆಯ ಅವಶ್ಯಕತೆ ಇದೆ ಅಂತ ಕೆಲವೊಬ್ರು ಹೇಳಿದ್ರೆ, ಇನ್ನ ಕೆಲವೊಬ್ರು ಹೇಳ್ತಾ ಇದ್ದೀರಾ ಆಧುನಿಕ ವಿಜ್ಞಾನ ಮತ್ತು ಇಂಗ್ಲಿಷ್ ಶಿಕ್ಷಣದ ಅವಶ್ಯಕತೆ ಇದೆ ಅಂತೇಳಿ. ಎಸ್, ಎಕ್ಸಾಕ್ಟ್ಲಿ ಅದಕ್ಕೋಸ್ಕರನೇ ಇವರನ್ನ ನವೋದಯ ಕಾಲದ ಪಿತಾಮಹ ಅಂತಲೂ ಕೂಡ ಇವರನ್ನ ಕರೆಯುವಂಥದ್ದು. ಭಾರತೀಯ ಪುನರ್ಜೀವನಕ್ಕೆ ಒಂದು ಮಾಡರ್ನೈಸ್ಡ್ ಆಗಿರ್ತಕ್ಕಂತ ಒಂದು ಟೆಕ್ನಾಲಜಿ ಬೇಕು, ಶಿಕ್ಷಣದ ವ್ಯವಸ್ಥೆ ಬೇಕು. ಮೇನ್ ಪಾಯಿಂಟ್ ಇಂಗ್ಲಿಷ್ ಶಿಕ್ಷಣಕ್ಕೂ ಕೂಡ ಇವರು ಹೆಚ್ಚಿನ ಅಗತ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ಅದು ಬೇಕು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಪ್ರಾರ್ಥನಾ ಸಮಾಜ ಯಾವುದಕ್ಕೆ ಆದ್ಯತೆಯನ್ನ ಕೊಡ್ತಾ ಹೋಗುತ್ತೆ? ಮೂರ್ತಿ ಪೂಜೆಗೆ, ಜಾತಿ ವ್ಯವಸ್ಥೆಗೆ, ಶಿಕ್ಷಣದ ಹರಡುವಿಕೆಗೆ, ಬಾಲ್ಯ ವಿವಾಹ ಅಂತ ಇದೆ. ಹಾಗಾದ್ರೆ ಪ್ರಾರ್ಥನಾ ಸಮಾಜ ಏನಿದೆ ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಹೋಗುತ್ತೆ? ಎಸ್, ಜಾತಿ ವ್ಯವಸ್ಥೆ ಮೇಡಮ್ ಅಂತ ಹೇಳಿ ಹೇಳಿದ್ರ. ಹೆಚ್ಚಿನ ಆದ್ಯತೆ ಕೊಟ್ಟಿರುವಂತದ್ದು ಅಂತ ಕೇಳ್ತಾ ಇದ್ದೀನಿ ನಾನು. ಪ್ರಶ್ನೆ ಅರ್ಥ ಮಾಡ್ಕೋಬೇಕೆಲ್ಲರೂ. ಪ್ರಾರ್ಥನಾ ಸಮಾಜ ಯಾವುದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತು ಅಂತ ಕೇಳ್ತಾ ಇರೋದು. ಒಬ್ರು ಬಿ ಅಂತ ಹೇಳ್ತೀರಾ, ಇನ್ನೊಬ್ರು ಸಿ ಅಂತ ಹೇಳ್ತೀರಾ. ಅವ್ರ ಜಾತಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೊಡ್ಲಿಲ್ಲ, ಬದಲಿಗೆ ಶಿಕ್ಷಣದ ಹರಡುವಿಕೆಗೋಸ್ಕರ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಪ್ರಾರ್ಥನಾ ಸಮಾಜ ಏನಿದೆ ಶಿಕ್ಷಣದ ಹರಡುವಿಕೆ ಆಗ್ಬೇಕು, ಎಲ್ಲೆಡೆ ಶಿಕ್ಷಣದ ಪ್ರಸಾರ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಈ ದಕ್ಕನ್ ಅಥವಾ ಡೆಕ್ಕನ್ ಎಜುಕೇಶನ್ ಸೊಸೈಟಿಯ ಮೂಲಕನೂ ಕೂಡ ಶೈಕ್ಷಣಿಕ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋ ಒಂದು ಗುರಿಯನ್ನ ಕೂಡ ಪ್ರಾರ್ಥನಾ ಸಮಾಜ ಹೊಂದಿತ್ತು. ನೋಡಿ, ಸತ್ಯಾರ್ಥ ಪ್ರಕಾಶ ಎಂಬ ಪುಸ್ತಕವನ್ನ ಬರೆದವ್ರು ಯಾರು? ಇದನ್ನು ಕೂಡ ಇದೇ ತರ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ರು. ಸೊ ಸತ್ಯಾರ್ಥ ಪ್ರಕಾಶ ಎಂಬ ಪುಸ್ತಕವನ್ನ ಬರೆದಂತಹ ಸಮಾಜ ಸುಧಾರಕರು ಯಾರು? ದಯಾನಂದ್ ಸರಸ್ವತಿ ಅವರು, ಸ್ವಾಮಿ ವಿವೇಕಾನಂದ ಅವರು, ಜ್ಯೋತಿಬಾ ಫುಲೆ, ಎನಿ ಬೆಸೆಂಟ್. ಎಸ್, ಓಕೆ, ಆಲ್ಮೋಸ್ಟ್ ಹೇಳ್ತೀರಾ. ಆಪ್ಷನ್ ನಂಬರ್ ಎ ಮೇಡಮ್, ದಯಾನಂದ್ ಸರಸ್ವತಿ ಅವರು ಸತ್ಯಾರ್ಥ ಪ್ರಕಾಶ್ ಎಂಬ ಪುಸ್ತಕವನ್ನ ಬರೆದಿದ್ದಾರೆ ಅಂತ. ಹೌದೇನ್ರಿ? ಕರೆಕ್ಟ್ ಆಗಿದೆ ನಿಮ್ಮ ಉತ್ತರ. ದಯಾನಂದ್ ಸರಸ್ವತಿ ಅವರು ತಮ್ಮ ಏನೆಲ್ಲ ಬೋಧನೆಗಳಿದ್ವು, ವೇದಗಳಿಗೆ ಸಂಬಂಧಪಟ್ಟಂತೆ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತಮ್ಮ ಎಲ್ಲಾ ಬೋಧನೆಗಳನ್ನ ಒಂದು ಪುಸ್ತಕದಲ್ಲಿ ಪ್ರತಿಪಾದನೆ ಮಾಡಿರುವಂತದ್ದು. ಆ ಪುಸ್ತಕದ ಹೆಸರು ಬಂದ್ಬಿಟ್ಟು ಸತ್ಯಾರ್ಥ ಪ್ರಕಾಶ. ಇದನ್ನ 2 ಸಲ ಎಕ್ಸಾಮ್ಸ್ ಅಲ್ಲಿ ಕೇಳಿರೋಂಥದ್ದು, ನೆನ್ಪಿಟ್ಕೊಳ್ಳಿ. ಸ್ವಾಮಿ ವಿವೇಕಾನಂದ ಅವರು ಮೋಕ್ಷ ಸಾಧನೆಗೆ ಅಗತ್ಯವಾಗಿ
ಏನನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ದಾರೆ. ಮೋಕ್ಷ ಸಾಧನೆ ಮಾಡ್ಬೇಕು, ನಾವು ಮೋಕ್ಷವನ್ನ ಅಗತ್ಯವಾಗಿ ಪಡ್ಕೊಳ್ಬೇಕು ಅನ್ನೋದಾದ್ರೆ ಏನ್ ಬೇಕು ನಮ್ಗೆ? ಕೇವಲ ಪ್ರಾರ್ಥನೆ ಮಾಡ್ಬೇಕು ಅಂತ ಹೇಳಿದಾರ, ಅಥವಾ ಯೋಗವನ್ನ ಮಾತ್ರ ಅಭ್ಯಾಸ ಮಾಡಿ ಅಂತ ಹೇಳಿದಾರ, ಸಮಾಜ ಸೇವೆ ಮಾಡಿ ಅಂತ ಹೇಳಿದಾರ, ಅಥವಾ ಪ್ರಾರ್ಥನೆ, ಯೋಗದ ಅಭ್ಯಾಸ ಮತ್ತು ಸಮಾಜದ ಸೇವೆ ಅಂತ ಹೇಳಿದಾರ? ನಾವು ಮೋಕ್ಷ ಸಾಧನೆಯನ್ನ ಮಾಡ್ಬೇಕು ಅಂದ್ರೆ ಅಗತ್ಯವಾಗಿ ನಾವ್ ಏನ್ ಮಾಡ್ಬೇಕ್ರಿ? ಮೋಕ್ಷ ದೊರಿಬೇಕು ಅಂದ್ರೆ ನಮ್ಗೆ ಎಲ್ರೂ ಉತ್ತರ ಕೊಡಿ. ಓಕೆ, ಆಪ್ಷನ್ ನಂಬರ್ ಡಿ ಪಕ್ಕಾ ಮೇಡಮ್ ಅಂತೇಳಿ ಉತ್ತರ ಕೊಡ್ತಿದ್ದೀರಾ. ಪ್ರಾರ್ಥನೆ, ಯೋಗದ ಅಭ್ಯಾಸ ಮತ್ತು ಸಮಾಜ ಸೇವೆ, ಈ ಮೂರುಗಳನ್ನ ನಾವು ನಮ್ಮಲ್ಲಿ ಕಾಪಾಡ್ಕೊಂಡ್ರೆ ನಾವು ಮೋಕ್ಷ ಸಾಧನೆಯನ್ನ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸ್ವಾಮಿ ವಿವೇಕಾನಂದ ಅವರು ಪ್ರತಿಪಾದನೆಯನ್ನ ಮಾಡ್ತಾರೆ. ಸರಿಯಾಗಿದೆ. ಹೋಮ್ ರೂಲ್ ಆಂದೋಲನದ ಸಮಯದಲ್ಲಿ ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನ ಯಾರು ಪ್ರಾರಂಭ ಮಾಡ್ತಾರೆ? ಇದನ್ನ ಕೂಡ ಎಕ್ಸಾಮ್ ಅಲ್ಲಿ ಡೈರೆಕ್ಟಿಂಗ್ ಕ್ವಶನ್ ಕೇಳಿದ್ದಾರೆ. ಅನಿ ಬೆಸೆಂಟ್ ಅವರು, ತಿಲಕ್, ಬಾಲ್ ಗಂಗಾಧರ್ ತಿಲಕ್, ಹಾಗೆ ಮಹಾತ್ಮ ಗಾಂಧೀಜಿ ಮತ್ತೆ ಸ್ವಾಮಿ ವಿವೇಕಾನಂದ ಅಂತ ಇದೆ. ಹಾಗಾದ್ರೆ ಹೋಮ್ ರೂಲ್ ಆಂದೋಲನ ಅಥವಾ ಹೋಮ್ ರೂಲ್ ಚಳುವಳಿಯಲ್ಲಿ ಈ ಒಂದ್ ಸಮಯದಲ್ಲಿ ಮರಾಠ ಮತ್ತು ಕೇಸರಿ ಈ ಎರಡೂ ಪತ್ರಿಕೆಗಳನ್ನ ಒಬ್ರು ಪ್ರಾರಂಭ ಮಾಡ್ತಾರೆ. ಅವರ ಹೆಸರೇನು? ಅನಿ ಬೆಸೆಂಟ್ ಅವರ, ತಿಲಕ್, ಬಾಲ್ ಗಂಗಾಧರ್ ತಿಲಕ್, ಮಹಾತ್ಮ ಗಾಂಧೀಜಿ ಅವರು ಮತ್ತೆ ಸ್ವಾಮಿ ವಿವೇಕಾನಂದ ಅವರು ಅಂತ ಇದೆ. ಇಪ್ಪತ್ತಾರನೇ ಪ್ರಶ್ನೆ ಸಂಖ್ಯೆ ಹಾಕ್ಬೇಕು ಎಲ್ಲರೂ. ಹಂಗೆ ಡೈರೆಕ್ಟ್ ಆಗಿ ಆನ್ಸರ್ ಕೊಟ್ರಿ ಅಂದ್ರೆ ಇದೇ ಅಭ್ಯಾಸ ನಾಳೆ ಎಕ್ಸಾಮ್ಸ್ ಅಲ್ಲಿ ಮೂಡ್ತಾ ಹೋಗುತ್ತೆ ಎಲ್ರಿಗೂ. ಆಪ್ಷನ್ ನಂಬರ್ ಬಿ ತಿಲಕ್ ಅವರು ಮೇಡಮ್ ಅಂತ ಹೇಳ್ತಾರೆ. ಬಾಲ್ ಗಂಗಾಧರ್ ತಿಲಕ್ ಅವರು ಏನ್ ಮಾಡ್ತಾರೆ ಅಂದ್ರೆ ಹೋಮ್ ರೂಲ್ ಚಳವಳಿಯ ಸಂದರ್ಭದಲ್ಲಿ ಮರಾಠ ಮತ್ತು ಕೇಸರಿ ಅಂತಕ್ಕಂಥ ಪತ್ರಿಕೆಗಳನ್ನ ಹೊರತರೋದ್ರ ಮೂಲಕ ತಮ್ಮ ವಿಚಾರಗಳನ್ನ ಅದರಲ್ಲಿ ವ್ಯಕ್ತಪಡಿಸೋದನ್ನ ನಾವು ನೋಡ್ತಾ ಹೋಗ್ತೀವಿ. ಕೆಲವೊಂದ್ಸಲ ಹೇಳ್ತೀವಿ, ಕತ್ತಿಯಿಂದ ಮಾಡಕ್ ಆಗದೆ ಇರುವಂತ ಕೆಲಸವನ್ನ ಲೇಖನಗಳ ಮೂಲಕ ಮಾಡ್ತಾ ಹೋಗ್ತಾರೆ. ಸ್ವತಂತ್ರದ ಸಮಯದಲ್ಲಿ, ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ಹಲವಾರು ಒಂದು ವಿಷಯಗಳನ್ನ ಕತ್ತಿಯಿಂದ ಮಾಡಕ್ ಆಗದೆ ಇರುವಂತ ಒಂದು ಚಟುವಟಿಕೆಗಳನ್ನ, ಕೆಲಸಗಳನ್ನ ಲೇಖನದ ಮೂಲಕ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಅವ್ರದ್ದಾಗಿತ್ತು. ಹೋಮ್ ರೂಲ್ ಚಳವಳಿಯ ಸಮಯದಲ್ಲಿ ನ್ಯೂ ಇಂಡಿಯಾ ಮತ್ತು ಕಾಮನ್ ವೆಲ್ತ್ ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದಂತ ವ್ಯಕ್ತಿ ಯಾರು? ಅನಿ ಬೆಸೆಂಟ್ ಅವರು, ಹಾಗೆ ಬಾಲ್ ಗಂಗಾಧರ್ ತಿಲಕ್ ಅವರು, ಮತ್ತೆ ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದ ಅಂತ ಇದೆ. ಸೊ ಹಾಗಾದ್ರೆ ಈ ಚಳವಳಿ ಸಂದರ್ಭದಲ್ಲಿ ನ್ಯೂ ಇಂಡಿಯಾ ಅಂಡ್ ಕಾಮನ್ ವೆಲ್ತ್ ಇವೆರಡನ್ನ, ಈ ಎರಡು ಪತ್ರಿಕೆಗಳನ್ನ ಪ್ರಾರಂಭ ಮಾಡಿದಂತವ್ರು ಯಾರು? ಎಸ್, ಎ ಆಗ್ತದೆ. ಹೌದೇನ್ರಿ? ಕರೆಕ್ಟಾ? ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗೊತ್ತಾ ಇವತ್ತಿಂದು? ದಿ ಬೆಸ್ಟ್ ಅಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವತ್ತಿಂದು. ಎಸ್, 27th ಆಲ್ಮೋಸ್ಟ್ ಎಲ್ಲರೂ ಕೂಡ ಎ ಉತ್ತರಗಳನ್ನ ಕೊಟ್ರಿ. ಕಾಮನ್ ವೆಲ್ತ್ ಮತ್ತೆ ನ್ಯೂ ಇಂಡಿಯಾ ಈ ಕಾನ್ಸೆಪ್ಟ್ ಅನ್ನ ಹೊಂದಿರುವಂತ ತಲೆ ಅಂತಂದ್ರೆ ಅನಿ ಬೆಸೆಂಟ್ ಅವರೇ ಅಂತಾನೆ ಹೇಳ್ಬೋದು. ಇವ್ರೇನ್ ಮಾಡ್ತಾರೆ, ತಮ್ಮ ಆಲೋಚನೆಗಳನ್ನ ಪ್ರಚಾರ ಮಾಡ್ಬೇಕು ಅನ್ನೋ ಒಂದು ಕ್ರಾಂತಿನಿ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲಿ ಲೇಖನ ಕ್ರಾಂತಿ ಅಂತಾನೆ ಕರಿತಾ ಇದೀವಿ. ಅನೇಕ ಮಹನೀಯರು ತಮ್ಮ ವಿಚಾರಗಳನ್ನ ನಾವು ಓಪನ್ ಆಗಿ ಹೇಳಕ್ ತುಂಬಾ ಕಷ್ಟ ಆಗ್ತಾ ಇತ್ತು. ಅವಾಗ ಪತ್ರಿಕೆಗಳ ಮೂಲಕ, ಲೇಖನಗಳ ಮೂಲಕ ತಿಳಿಸುವಂತ ಪ್ರಯತ್ನವನ್ನ ಜನಗಳಿಗೆ ಮಾಡ್ತಾ ಇದ್ರು. ಸೊ ಅದೇ ತರನೇ ಅನಿ ಬೆಸೆಂಟ್ ಆಗಿರ್ಬೋದು, ಬಾಲ್ ಗಂಗಾಧರ್ ತಿಲಕ್ ಅವರಾಗಿರ್ಬೋದು, ಕೆಲವೊಂದು ಪತ್ರಿಕೆಗಳನ್ನ ಹೊರಡಿಸೋದ್ರ ಮೂಲಕ ವಿಚಾರಧಾರೆಗಳನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೀಯ ಸ್ಥಾನವನ್ನ ಯಾರು ವಹಿಸ್ಕೊಂಡ್ರು? ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು, ಅನಿ ಬೆಸೆಂಟ್ ಅಂಡ್ ಸರ್ದಾರ್ ಪಟೇಲ್ ಅವರು. ಹಾಗಾದ್ರೆ ಅವರನ್ನ ಶ್ವೇತ ಸರಸ್ವತಿ ಅಂತಲೂ ಕೂಡ ಕರಿತೀವಿ. ಸರಿ ಇದೆ, ಅನಿ ಬೆಸೆಂಟ್ ಅವರನ್ನ ಶ್ವೇತ ಸರಸ್ವತಿ ಅಂತ ಕರಿತಾ ಇದೀವಿ. ಓಕೆ, ನೆಕ್ಸ್ಟ್ ಈಗ 28th ಕ್ವಶನ್ ಹೀಗಿದೆ. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೀಯ ಸ್ಥಾನವನ್ನ ಯಾರು ವಹಿಸ್ಕೊಂಡಿದ್ರು? ಮಹಾತ್ಮ ಗಾಂಧೀಜಿಯವರು ವಹಿಸ್ಕೊಂಡಿದ್ರ, ಜವಾಹರ್ಲಾಲ್ ನೆಹರು ರವರು, ಅನಿ ಬೆಸೆಂಟ್ ಮತ್ತು ಸರ್ದಾರ್ ಪಟೇಲ್.
ನಿಮಗೆ ಗೊತ್ತಿದೆ ಕಾಂಗ್ರೆಸ್ ಅಧಿವೇಶನಗಳು ಏನ್ ಮಾಡ್ತಾರೆ ಅಂತಂದ್ರೆ ಒಟ್ಟುಗೂಡಿ ಒಂದೊಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೊಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಒಂದ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಪೂರ್ಣ ಸ್ವರಾಜ್ ಒಂದು ಯೋಜನೆಗೆ ಕೈ ಹಾಕುವಂಥದ್ದು, ಇನ್ನೊಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ತ್ರಿವರ್ಣ ಧ್ವಜವನ್ನ ಆರಿಸುವಂಥದ್ದು. ಒಟ್ಟಾರೆಯಾಗಿ ಬ್ರಿಟಿಷರ ವಿರುದ್ಧ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಕಾಂಗ್ರೆಸ್ ಅಧಿವೇಶನಗಳನ್ನ ಏರ್ಪಡಿಸ್ತಾರೆ. 1917ರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೀಯ ಸ್ಥಾನವನ್ನ ಯಾರು ವಹಿಸ್ಕೊಂಡಿದ್ರಪ್ಪ ಅಂದ್ರೆ ಅವರೇನೆ ಆನಿ ಬೆಸೆಂಟ್ ಅವರು. ವೆರಿ ಗುಡ್, ತುಂಬಾ ತುಂಬಾ ಫಾಸ್ಟ್ ಆಗಿ ಆನ್ಸರ್ ಮಾಡಿದ್ರಿ. ಆಪ್ಷನ್ ನಂಬರ್ ಸಿ, ಆನಿ ಬೆಸೆಂಟ್ ಅವರು ಆ ಒಂದು ಸಂದರ್ಭದಲ್ಲಿ ವಹಿಸ್ಕೊಂಡಿರುವಂತದ್ದು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲಿಕ್ಕೆ ಜ್ಯೋತಿಬಾ ಫುಲೆ ಏನನ್ನ ಪ್ರತಿಪಾದಿಸ್ತಾರೆ? ಸಮಾಜದಲ್ಲಿ ಕೆಲವೊಂದು ಸುಧಾರಣೆ ಬರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಜ್ಯೋತಿಬಾ ಫುಲೆ ಅವರು ಏನನ್ನ ಪ್ರತಿಪಾದಿಸ್ತಾರೆ? ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ವಿಧವಾ ಪುನರ್ ವಿವಾಹದ ನಿಷೇಧ, ಜಾತಿ ವ್ಯವಸ್ಥೆಯನ್ನ ಬಲಪಡಿಸುವಂತದ್ದು, ಮೇಲಿನ ಯಾವುದೂ ಕೂಡ ಅಲ್ಲ. ಓಕೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಮಹಿಳಾ ಅಧ್ಯಕ್ಷೆ. ಸರಿ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಸುಧಾರಣೆ ತರಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಜ್ಯೋತಿಬಾ ಫುಲೆ ಏನನ್ನ ಪ್ರತಿಪಾದನೆ ಮಾಡಿದ್ರು? ಓಕೆ, ಪ್ರಶ್ನೆ ಸಂಖ್ಯೆ ಹಾಕ್ಬೇಕು ಎಲ್ರು. 29 ಚುಕ್ಕೆ ಇಟ್ಟು ಆಮೇಲೆ ನೀವು ಎನ, ಬಿನ, ಸಿನ, ಡಿನ ಅಂತ ಮೆನ್ಷನ್ ಮಾಡಿ. ಅದು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಅಬ್ಸಲ್ಯೂಟ್ಲಿ ಆಪ್ಷನ್ ನಂಬರ್ ಎ ಅಂತ ಹೇಳಿ ಕೆಲವೊಬ್ರು ಹೇಳಿದ್ರೆ, ಇನ್ನ ಕೆಲವೊಬ್ರು ಸಿ ಅಂತ ಹೇಳಿ ಹೇಳ್ತಾರೆ. ನೋಡೋಣ ನಿಮ್ ಉತ್ತರ ಸರಿನಾ ಅಂತ ಹೇಳ್ಬಿಟ್ಟು. ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ತರಬೇಕು. ನೋಡಿ, ಆವಾಗ್ಲೇನೆ ಆ ಕಾನ್ಸೆಪ್ಟ್ ಇತ್ತು. ಇತ್ತೀಚೆಗೆ ಬಂದಿದೆ ಕಾನ್ಸೆಪ್ಟ್ ಅಂತ ನಾವೆಲ್ಲ ಅನ್ಕೊಳ್ತೀವಿ. ಅಲ್ಲ, 2009ರಲ್ಲಿ ಅಥವಾ ಅದಕ್ಕಿಂತ ಮುಂಚೆ ಬಂದಂತದ್ದಲ್ಲ. 19ನೇ ಶತಮಾನದಲ್ಲೇ ಆ ಒಂದು ಯೋಚನೆ ಜ್ಯೋತಿಬಾ ಫುಲೆ ಅವರಿಗೆ ಬಂದಿತ್ತು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಂದು ಸುಧಾರಣೆ ತರಬೇಕು, ಸಮಾನತೆ ತರಬೇಕು ಅಂತಂದ್ರೆ ಎಲ್ರಿಗೂ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಪ್ರತಿಪಾದನೆ ಮಾಡ್ತಾರೆ. ಜ್ಯೋತಿಬಾ ಫುಲೆ ಅವರ ತತ್ವಗಳಿಂದ ಪ್ರಭಾವಿತರಾದವರು ಯಾರು? ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರೂರವರು, ಡಾಕ್ಟರ್ BR ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಇಲ್ಲೇ ಬಂತು ನೋಡ್ರಿ ಕ್ವಶನ್. ಜ್ಯೋತಿರಾವ್ ಬಾ ಫುಲೆ ಅವರಿಂದ ಅಥವಾ ಅವರ ಹೊರಡಿಸಿದಂತ ಕೆಲವೊಂದು ತತ್ವಗಳಿಂದ ಪ್ರಭಾವಿತರಾದವ್ರು ಯಾರು? ಮೂವತ್ತನೇ ಪ್ರಶ್ನೆಗೆ ನಿಮ್ಮ ಉತ್ತರ ಏನ್ ಬರ್ತಾ ಇದೆ? ಎಸ್, ಅಂಬೇಡ್ಕರ್. ಡಾಕ್ಟರ್ BR ಅಂಬೇಡ್ಕರ್, ಸಂವಿಧಾನ ಶಿಲ್ಪಿಗಳಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಅಂತೇಳಿ ಎಲ್ಲರೂ ಕೂಡ ಉತ್ತರ ಹೇಳಿದ್ರಿ, ಸರಿಯಾಗಿದೆ. ಸೊ ಇವರು ಜ್ಯೋತಿಬಾ ಫುಲೆ ಅವರ ಒಂದು ತತ್ವಗಳಿಂದ, ಕೆಲವೊಂದು ಆದರ್ಶಗಳಿಂದ ಅವ್ರು ಏನ್ ಮಾಡಿದ್ರು? ಪ್ರಭಾವಿತರ ಆಗಿದ್ರು. ಆರ್ಯ ಸಮಾಜ ಯಾವುದನ್ನ ಖಂಡಿಸುತ್ತೆ? ಮೂರ್ತಿ ಪೂಜೆ ಮತ್ತು ಜಾತಿ ವ್ಯವಸ್ಥೆ, ವಿಧವಾ ಪುನರ್ ವಿವಾಹ ಮತ್ತು ಎಲ್ಲರಿಗೂ ಕೂಡ ಶಿಕ್ಷಣ, ವಿಧವಾ ಆಯ್ತು, ಸ್ವರಾಜ್ಯ ಮತ್ತು ಸ್ವಧರ್ಮ, ಮೇಲಿನ ಯಾವುದೂ ಕೂಡ ಅಲ್ಲ ಅಂತ ಇದೆ. ಹಾಗಾದ್ರೆ ಆರ್ಯ ಸಮಾಜದ ಸ್ಥಾಪಕರ ಬಗ್ಗೆ ನೀವು ತಿಳ್ಕೊಂಡ್ರೆ ಇದು ಏನನ್ನ ಖಂಡಿಸುತ್ತೆ? ಆರ್ಯ ಸಮಾಜ ಯಾವುದಕ್ಕೆ ಖಂಡಿಸುತ್ತೆ? ತಾತ್ವಿಕ ಮಾರ್ಗದರ್ಶಕರಾಗಿ ಮತ್ತು ಅವ್ರ ಕೆಲವೊಂದು ವಿಚಾರಗಳನ್ನ ರೂಢಿ ಮಾಡ್ಕೊಳ್ತಾ ಹೋಗ್ತಾರೆ. ಶಿಕ್ಷಣ ವ್ಯವಸ್ಥೆ ಬಗ್ಗೆ ಅದೇ ಹೇಳ್ತೀವಲ್ಲ, ಎಲ್ರಿಂದಲೂ ಕೂಡ ಒಂದೊಂದು ನುಡಿ ಕಲಿತು ಸರ್ವಜ್ಞರಾಗ್ಬೇಕು ಅಂತ ಅನ್ನೋದು ಆ ಮಾತೇನಿದೆ ತುಂಬಾ ಸತ್ಯ. ದೊಡ್ಡ ಮಾತದು ಅಲ್ವೇನ್ರಿ? ಎಲ್ಲಾರ ಒಂದು ವಿಚಾರಧಾರೆಗಳನ್ನ ಪಡ್ಕೋಬೇಕು, ಎಲ್ರಿಂದಲೂ ಕಲಿಬೇಕು ಅಂತ ಒಂದು ಮನೋಧೋರಣೆ ನಾವು ಬೆಳೆಸ್ಕೋಬೇಕಿಲ್ಲ. ನಮ್ಮ ಆಟಿಟ್ಯೂಡ್ಸ್ ಗಳು ನಮ್ಮನ್ನ ಸುಟ್ಟಾಕ್ಬಿಡುತ್ತೆ ಕೆಲವೊಂದ್ಸಲ. ಏನನ್ನು ಕಲಿಯೋದಕ್ಕೆ ಅವಕಾಶನೇ ಕೊಡಲ್ಲ. ಅಹಂ ಮತ್ತೆ ಆಟಿಟ್ಯೂಡ್ ಇವೆರಡು ಏನ್ ಮಾಡ್ತಾವ, ನಮ್ಮನ್ನ ಮುಂದೆ ಹೋಗೋಕೆ ಬಿಡಂಗಿಲ್ಲ. ನಾನೇ ಅವನ ಹತ್ರ ಕಲೀಲಿ, ನಾನೇ ಅವಳ ಹತ್ರ ಕಲೀಲಿ, ಈ ಮನೋಭಾವ ಬಂತು ಅಂದ್ರೆ ರಿಯಲಿ ನಾವ್ ಏನ್ ಕಲ್ತಿದ್ರು ಕೂಡ ಅದು ಶೂನ್ಯಕ್ಕೆ ಸಮಾನ. ಸರಿನಾ? ತಲೆಬಾಗಿ ಕಲಿಬೇಕು ಕಲಿಯುವಂತ ವಿಚಾರಗಳು. ಎಸ್, ಆಪ್ಷನ್ ನಂಬರ್ ಬಿ, ಆಪ್ಷನ್ ನಂಬರ್ ಎ, ಈ ತರ ಡಿಫರೆಂಟ್ ಆನ್ಸರ್ಸ್ ಬರ್ತಾ ಇದೆ. ಇಲ್ಲಿ ಮೂರ್ತಿ ಪೂಜೆ ಮತ್ತು ಜಾತಿ ವ್ಯವಸ್ಥೆಗೆ ಇದು ಖಂಡನೆ ಮಾಡುತ್ತೆ ಆರ್ಯ ಸಮಾಜ. ಓಕೆ, ಯಾಕೆಂದ್ರೆ ಈಗ ಮೂರ್ತಿಗಳನ್ನ ಇಟ್ಟು ಪೂಜೆ ಮಾಡೋದು ಆಗಿರ್ಬೋದು, ಜಾತಿ ವ್ಯವಸ್ಥೆಗಳಾಗಿರ್ಬೋದು, ಇದೆಲ್ಲ ನಮ್ಮ ಅನುಕೂಲಕ್ಕೋಸ್ಕರ ನಾವು ಮಾಡ್ಕೊಂಡಿರುವಂತ ವ್ಯವಸ್ಥೆಗಳಷ್ಟೇನೆ. ಇದು ಬೇಸಿಕಲಿ ಇದಕ್ಕೊಂದು ತಾತ್ವಿಕ ನೆಲೆನೂ ಇಲ್ಲ ಅಂತೇಳಿ ಹೇಳ್ತಾರ ಅವ್ರು, ಅಲ್ವಾ? ಅಷ್ಟೇ.
ಅದಂತೂ ಸತ್ಯ. ಬಟ್ ಅಫ್ಕೋರ್ಸ್ ನಾವೆಲ್ಲರೂ ಏನ್ ಮಾಡ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿದೆ. ಇವತ್ತಿನ ದಿನ ಮನೆ ತುಂಬಾ ಮೂರ್ತಿ ಪೂಜೆಗಳಂತೂ ನಡೀತಾನೆ ಇರುತ್ತೆ. ಅದು ಹೆಂಗ್ ಬೆಳೆದ್ ಬಂತು ಅಂದ್ರೆ ಇದೇ ತರಾನೇ ಬೆಳೆದ್ ಬಂತು ಅಷ್ಟೇ. ಭಾರತ ಭಾರತೀಯರಿಗಾಗಿ ಎಂದು ಘೋಷಣೆ ಮಾಡಿದವ್ರು ಯಾರು? ಭಾರತ ಅನ್ನೋದು ಭಾರತೀಯರಿಗೋಸ್ಕರ ಇರ್ತಕ್ಕಂಥದ್ದು. ಈ ಒಂದು ಘೋಷಣೆ ವಾಕ್ಯವನ್ನ ಯಾರ ಬಾಯಿಂದ ಬರುತ್ತೆ? ರಾಜಾರಾಮ್ ಮೋಹನ್ ರಾಯ್, ದಯಾನಂದ್ ಸರಸ್ವತಿ ಅವರು, ಸ್ವಾಮಿ ವಿವೇಕಾನಂದ ಅವರು, ಜ್ಯೋತಿ ಬಾಪುಲೆ. ಓಕೆ, 32 ಕ್ವೆಶನ್ಗೆ ಆಲ್ಮೋಸ್ಟ್ ಆಪ್ಷನ್ ನಂಬರ್ ಎ ಮತ್ತೆ ಬಿ ಡಿಫರೆಂಟ್ ಆನ್ಸರ್ಸ್ ಇದೆ. ಎಲ್ಲರದು ಕೂಡ ಸಾರ್ವತ್ರಿಕ ಉತ್ತರ ಇಲ್ಲ ಇಲ್ಲಿ. ಸ್ವಾಮಿ ವಿವೇಕಾನಂದ ಅಂತ ಕೆಲವೊಬ್ರು ಅಂದ್ರೆ, ಕೆಲವೊಬ್ರು ದಯಾನಂದ್ ಸರಸ್ವತಿ, ಇನ್ನ ಕೆಲವೊಬ್ರು ರಾಜಾರಾಮ್ ಮೋಹನ್ ರಾಯ್ ಅಂತಾನು ಕೂಡ ಹೇಳ್ತಿದ್ದೀರಾ. ಭಾರತ ಭಾರತೀಯರಿಗಾಗಿ ಅಂತ ಒಂದು ಘೋಷಣೆ ಕೊಟ್ಟಂತವ್ರು ದಯಾನಂದ್ ಸರಸ್ವತಿ ಅವರು. ಯಾಕೆಂತಂದ್ರೆ ಇವರು ಮಹಾನ್ ದೇಶ ಪ್ರೇಮಿಗಳು ಕೂಡ ಆಗಿದ್ರು. ಹಾಗೇನೆ ಹಿಂದೂ ಧರ್ಮದ ಒಂದು ಪುನರುತ್ಥಾನಕ್ಕೋಸ್ಕರನು ವೇದಗಳಿಗೆ ಹಿಂದಿರುಗಿ ಅಂತ ಘೋಷಣೆ ಕೊಡೋದ್ರ ಜೊತೆಗೇನೆ ಇವ್ರೇನ್ ಮಾಡ್ತಾರೆ, ಭಾರತ ಭಾರತೀಯರಿಗಾಗಿ ಅಂತಕ್ಕಂಥ ಒಂದು ಘೋಷವಾಕ್ಯವನ್ನ ತಿಳಿಸ್ತಾರೆ. ಇದೆಲ್ಲ ನಾವೆಲ್ಲ ಸಾಮಾನ್ಯ ಅಂತ ಅನ್ಕೊಳ್ತೀವಿ. ಬಟ್ ಈ ವಾಕ್ಯಗಳ ಮೂಲಕ ಜನರಲ್ಲಿ ದೇಶಾಭಿಮಾನವನ್ನ ಬೆಳೆಸುವಂಥದ್ದು, ಒಗ್ಗಟ್ಟನ್ನ ಬೆಳೆಸುವಂತ ಪ್ರಕ್ರಿಯೆ ಇದು ಅಲ್ವಾ. ಮೋಟಿವೇಶನ್ಸ್ ಗಳು ಬೇಕು ಕೆಲವೊಂದು. ನಮ್ಮ ದೇಶ, ನಮ್ಮ ಭಾಷೆ, ನಮ್ಮ ನಾಡು, ನಮ್ಮ ನುಡಿ ಬಗ್ಗೆ ನಾವು ತಿಳ್ಕೋಬೇಕು, ನಮ್ಗೆ ಅದರ ಬಗ್ಗೆ ಅಭಿಮಾನಗಳು ಬೇಕು ಅಂದ್ರೆ ಇನ್ನೊಬ್ಬರಿಂದ ಮೋಟಿವೇಶನ್ಸ್ ತುಂಬಾ ಅಗತ್ಯ ಇರುತ್ತೆ. ಅದು ಸೆಲ್ಫ್ ಆಗಿ ಬಂದ್ರು ಓಕೆ, ಸೆಲ್ಫ್ ಆಗಿ ಬರ್ದೇ ಇರೋರಿಗೆ ಮೋಟಿವೇಶನ್ಸ್ ಗಳ ಅಗತ್ಯ ಇರುತ್ತೆ. ಆ ಒಂದು ಕೆಲಸವನ್ನ ಇವ್ರು ಮಾಡ್ತಾ ಹೋಗ್ತಾರೆ. 33ನೇ ಪ್ರಶ್ನೆ ನಿಮ್ಗೋಸ್ಕರ. ರಾಜಾರಾಮ್ ಮೋಹನ್ ರಾಯ್ ಅವರ ವಿಗ್ರಹ ಆರಾಧನೆಯ ಅಭ್ಯಾಸವನ್ನ ಪ್ರಶ್ನಿಸಲು ಕಾರಣವಾದ ಯಾವುದನ್ನ ಅಧ್ಯಯನ ಮಾಡ್ತಾರೆ? ನೋಡಿ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ವಿಗ್ರಹ ಆರಾಧನೆಯ ಅಭ್ಯಾಸವನ್ನ, ಆ ವಿಗ್ರಹ ಆರಾಧನೆ ಯಾಕೆ ಮಾಡ್ಬೇಕು, ಅದ್ರ ಅಭ್ಯಾಸ ಪ್ರಶ್ನೆ ಮಾಡ್ಲಿಕ್ಕೋಸ್ಕರ ಅವರು ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಾರೆ. ಹಾಗಾದ್ರೆ ಯಾವ್ದ್ರ ಬಗ್ಗೆ ಅವರು ಅಧ್ಯಯನ ಮಾಡಿದ್ದು? ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ, ಪುರಾಣಗಳ ಬಗ್ಗೆ, ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ. ಎಸ್, ವೆರಿ ಗುಡ್. ಆಪ್ಷನ್ ನಂಬರ್ ಸಿ, ಆಪ್ಷನ್ ನಂಬರ್ ಡಿ, ಡಿಫರೆಂಟ್ ಆನ್ಸರ್ಸ್ ಎಲ್ಲ ಕೊಡ್ತಿದ್ದೀರಾ. ವೆರಿ ಫೈನ್ ಆನ್ಸರ್ ಗಾಯ್ಸ್, ಪರವಾಗಿಲ್ಲ. ನೋಡೋಣ ಸರಿಯಾದ ಉತ್ತರ ಉಪನಿಷತ್ಗಳು. ರಾಜಾರಾಮ್ ಮೋಹನ್ ರಾಯ್ ಅವರು ಉಪನಿಷತ್ಗಳನ್ನ ಅಧ್ಯಯನ ಮಾಡ್ತಾರೆ, ಜೊತೆಗೆ ಮೂರ್ತಿ ಪೂಜೆಯ ಅಭ್ಯಾಸವನ್ನ ಪ್ರಶ್ನೆ ಮಾಡ್ತಾರೆ. ಯಾಕೆ ಮೂರ್ತಿ ಪೂಜೆ ಮಾಡ್ಬೇಕು, ಅದರಿಂದ ಲಾಭ ಆದ್ರೂ ಏನಿದೆ, ಸೊ ಇವೆಲ್ಲ ಅವರ ಒಂದು ಕೂಲಂಕುಷವಾಗಿ ಪರಿಗಣನೆ ಮಾಡುವಂತ ರೀತಿ. ನೆಕ್ಸ್ಟ್ 34 ಕ್ವಶನ್. ಪ್ರಾರ್ಥನಾ ಸಮಾಜ ಯಾವುದನ್ನ ಪ್ರೋತ್ಸಾಹಿಸುತ್ತೆ? ಬಾಲ್ಯ ವಿವಾಹ ಮತ್ತು ಜಾತಿ ವ್ಯವಸ್ಥೆಯನ್ನ, ವಿಧವಾ ವಿವಾಹ ಮತ್ತು ಸ್ತ್ರೀ ಸಾಕ್ಷರತೆಯನ್ನ, ವಿಗ್ರಹ ಪೂಜೆ ಮತ್ತು ಪರದಾ ವ್ಯವಸ್ಥೆಯನ್ನ, ಮೇಲಿನ ಯಾವುದೂ ಕೂಡ ಅಲ್ಲ ಅಂತ ಇದೆ. ಹಾಗಾದ್ರೆ ಪ್ರಾರ್ಥನಾ ಸಮಾಜ ಯಾವುದನ್ನ ಹೆಚ್ಚು ಪ್ರೋತ್ಸಾಹಗೊಳಿಸ್ತು? ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿ. ಇನ್ನು ಇಲ್ಲೊಂದು ಕೆಲವೊಂದಿನ ಡಿಟೇಲ್ಸ್ ಗಳಿದೆ, ಅದನ್ನ ಬೇಕಾದ್ರೆ ನೀವು ಕಲಿತೀರಾ ಅಂದ್ರೆ ಕಲಿಬಹುದು. ಹೇಳ್ತೀನಿ ನಾನು ಇದೊಂದು ಕ್ವಶನ್ ಅಂಡ್ ಆನ್ಸರ್ಸ್ ಗಳು ಮುಗಿದ ತಕ್ಷಣ ಒಂದ್ ಸ್ವಲ್ಪ ಹಿಂಟ್ಸ್ ಕೊಡ್ತಾ ಹೋಗ್ತೀನಿ ಕ್ವಿಕ್ ಆಗಿ. ಆ ಹಿಂಟ್ಸ್ ನೋಡ್ಕೊಂಡ್ರಿ ಅಂದ್ರೆ ಹೆಲ್ಪ್ ಆಗುತ್ತೆ ನಿಮಗೆ. ಆಕ್ಚುಲಿ ಯಾವ ಪಾಯಿಂಟ್ ಅನ್ನ ನಾನು ಇಲ್ಲಿ ಬಿಟ್ಟಿಲ್ಲ, ಎಲ್ಲಾ ಪಾಯಿಂಟ್ ಅನ್ನ ಕವರ್ ಮಾಡೋ ಪ್ರಯತ್ನ ಮಾಡಿದೀನಿ. ಇನ್ನೇನಾದ್ರೂ ಪಾಯಿಂಟ್ಸ್ ಗಳು ಉಳಿದಿತ್ತು ಅಂತಂದ್ರೆ ನಾವು ಒಂದಷ್ಟು ಹಿಂಟ್ಸ್ ಗಳನ್ನ ತೋರಿಸಿ ಕ್ಲಾಸ್ ಮುಗಿಸುವಂತದ್ದು, ಸರಿನಾ? ಯಾವುದು ಕೂಡ ಅರ್ಧ ಆಗ್ಬಾರ್ದು ನನ್ನ ಪ್ರಕಾರ. ರಿವಿಷನ್ ಅಂತಂದ್ರೆ ಕಂಪ್ಲೀಟ್ ರಿವಿಷನ್ ಆಗಿರ್ಬೇಕು. ಎಸ್, ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲಿ ಯಾವುದಕ್ಕೆ ಪ್ರೋತ್ಸಾಹವನ್ನ ಕೊಡುತ್ತೆ ಅನ್ನೋದಕ್ಕೆ ಆಪ್ಷನ್ ನಂಬರ್ ಬಿ ಮೇಡಮ್ ಸರಿಯಾದ ಉತ್ತರ ಅಂತ ಹೇಳಿದ್ರಿ. ವೆರಿ ಗುಡ್. ಯಾಕೆಂದ್ರೆ ಪ್ರಾರ್ಥನಾ ಸಮಾಜ ಏನಿದೆ, ವಿಧವಾ ವಿವಾಹಕ್ಕೆ, ಯಾರು ಗಂಡ ತೀರ್ಕೊಂಡು ಹೋದಂತಹ ಮಹಿಳೆಯರು ಏನಿರ್ತಾರೆ ಅವರಿಗೆ ಪುನರ್ ವಿವಾಹವನ್ನ ಮಾಡುವಂತದ್ದು, ಜೊತೆಗೆ ಸ್ತ್ರೀ ಸಾಕ್ಷರತೆಗೆ ಹೆಚ್ಚಿನ ಒಂದು ಬೆಂಬಲವನ್ನ ಕೊಡ್ತಾರೆ, ಅಂತರ್ಜಾತಿ ವಿವಾಹವನ್ನ ಪ್ರೋತ್ಸಾಹ ಮಾಡ್ತಾರೆ, ಬಾಲ್ಯ ವಿವಾಹ, ಜಾತಿ ಪದ್ಧತಿ, ವಿಗ್ರಹ ಆರಾಧನೆ, ಪರದಾ ಪದ್ಧತಿಯನ್ನ ವಿರೋಧ ವ್ಯಕ್ತಪಡಿಸ್ತಾರೆ. ಇವೆಲ್ಲ ಸಮಾಜಕ್ಕೆ ಕಂಟಕಗಳು ಅಂತೇಳಿ ಅವುಗಳನ್ನ ವಿರೋಧ ಮಾಡ್ತಾರೆ. ಆದ್ರೂ ಕೂಡ ಅವೆಲ್ಲವೂ ಈಗ್ಲೂ ಕೂಡ ಜಾರಿಯಲ್ಲಿ ಇರೋದನ್ನ ನಾವು ಕಾಣ್ತಾ ಇದೀವಿ. 35ನೇ ಪ್ರಶ್ನೆ. ಎಲ್ಲಾ ಧರ್ಮಗಳು ಸತ್ಯದ ಕಡೆಗೆ
ಮಾರ್ಗಗಳು ಮತ್ತು ಆದ್ದರಿಂದ ಗೌರವಿಸಬೇಕು ಅಂತೇಳಿ ಯಾರು ನಂಬಿದ್ರು? ರಾಜಾರಾಮ್ ಮೋಹನ್ ರಾಯ್ ಅವರು, ಹಾಗೆ ದಯಾನಂದ್ ಸರಸ್ವತಿ ಅವರು, ಪ್ರಾರ್ಥನಾ ಸಮಾಜ ಮತ್ತು ಜ್ಯೋತಿಬಾ ಫುಲೆ ಅಂತ ಇದೆ. ಎಲ್ಲಾ ಧರ್ಮದ ಮಾರ್ಗಗಳು ಮತ್ತೆ ಸಂಪೂರ್ಣವಾಗಿ ಅವು ಸತ್ಯದ ಕಡೆಗೆ ಇರುತ್ತೆ, ಹಾಗೇನೆ ಅವುಗಳನ್ನ ಗೌರವಿಸ್ಬೇಕು ಅಂತೇಳಿ ಯಾರು ನಂಬಿದ್ರು ಈ ಮಾತನ್ನ? ಪ್ರೀತಿ ಮೇಡಮ್, ನಂದು ನೇಮ್ ತಗೊಳ್ಳಿ ಅಂತ. ನಾನು ಆಲ್ಮೋಸ್ಟ್ ಇವತ್ತು ಯಾರ ನೇಮು ತಗೊಂಡಿಲ್ಲಮ್ಮ. ಅನಾವಶ್ಯಕ, ಹೆಚ್ಚು ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೇಮ್ ತಗೊಳ್ಳೋದ್ರಲ್ಲಿ ಏನಿದೆ? ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ ನನ್ನ ಕಣ್ಣಿಗೆ ಅಲ್ವಾ? ನಂಗೆ ಗೊತ್ತಿರುತ್ತೆ ಯಾರು ನನ್ನ ಕ್ಲಾಸ್ ಅಟೆಂಡ್ ಆಗ್ತಾರೆ, ಇಂತಿಂತವರೇ ಬರ್ತಾರೆ ಅನ್ನೋದು ಕೂಡ ಐ ಗೆಸ್ಟ್ ಆಲ್ಸೋ. ಇವತ್ತೊಂದು ಮೋಸ್ಟ್ ಪ್ರಾಬಬಲಿ ಒಂದು 10-15 ಜನ ಹೊಸಬ್ರಿದ್ದೀರಾ ಅಷ್ಟೇ. ಅಷ್ಟು ಬಿಟ್ರೆ ಆಸ್ ಯೂಶುವಲ್ ಡೈಲಿ ನಮ್ಮ ವಿದ್ಯಾರ್ಥಿಗಳು ಏನಿದ್ದೀರಾ ಅವರೇ ಎಲ್ಲರೂ ಇರುವಂತದ್ದು. ತಲೆಯಲ್ಲಿ ಇರುತ್ತೆ, ನಮ್ಮ ಸ್ಟೂಡೆಂಟ್ಸ್ಗಳ ಬಗ್ಗೆ ನಮಗೆ ಗೊತ್ತಿರಲ್ವಾ? ಎಸ್, ಆಲ್ಮೋಸ್ಟ್ ಹೇಳ್ತಿದ್ದೀರಾ ಆಪ್ಷನ್ ನಂಬರ್ ಸಿ ಪ್ರಾರ್ಥನಾ ಸಮಾಜ ಅಂತ. ಆಬ್ವಿಯಸ್ಲಿ ನಿಮ್ ಉತ್ತರ ಎಲ್ಲರದು ಕೂಡ ಸರಿಯಾಗಿದೆ. ನೋಡಿ, ಇಲ್ಲ, ಪ್ರಾರ್ಥನಾ ಸಮಾಜ ಏನ್ ಮಾಡುತ್ತೆ, ಎಲ್ಲಾ ಧರ್ಮಗಳು ಸತ್ಯದ ಕಡೆಗೆ ಮಾರ್ಗವನ್ನ ತೋರಿಸುವಂತದ್ದು, ಅವುಗಳನ್ನ ಗೌರವಿಸ್ಬೇಕು ಅಂತ ಪ್ರಾರ್ಥನಾ ಸಮಾಜ ಹೇಳುತ್ತೆ ಅಷ್ಟೇ. ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡ್ಲಿಕ್ಕೆ ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡಿದವರು ಯಾರು? ತುಂಬಾ ಇಂಪಾರ್ಟೆಂಟ್ ಇದು ಮಾತ್ರ. ರಾಜಾರಾಮ್ ಮೋಹನ್ ರಾಯ್, ದಯಾನಂದ್ ಸರಸ್ವತಿ ಅವರು, MG ರಾನಡೆ, ಜ್ಯೋತಿಬಾ ಫುಲೆ. ಓಕೆ, ಹ್ಮ್ 36ನೇ ಪ್ರಶ್ನೆಗೆ ನಿಮ್ ಉತ್ತರ ಏನಾಗುತ್ತೆ? $36 question. What is the right answer? ಓಕೆ, ಆಪ್ಷನ್ ನಂಬರ್ ಎ ಅಂತ ಹೇಳಿ ಸುಮಾರು ಜನ ಹೇಳ್ತಿದ್ರೆ, ಇನ್ನ ಕೆಲವೊಬ್ರು ಡಿ ಜ್ಯೋತಿಬಾ ಫುಲೆ ಅಂತಲೂ ಕೂಡ ಹೇಳ್ತಿದ್ದೀರಾ. ಸರಿಯಾದ ಉತ್ತರ MG ರಾನಡೆ ಅವರು. ಅದಕ್ಕೆ ಹೇಳೋದು ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಆಗಿ ನೋಡ್ಕೊಂಡು ಉತ್ತರ ಕೊಡ್ಬೇಕು. MG ರಾನಡೆ ಅವ್ರು ಏನ್ ಮಾಡ್ತಾರೆ, ಹೆಣ್ಮಕ್ಳ ಶಿಕ್ಷಣಕ್ಕೋಸ್ಕರ ಪ್ರೌಢಶಾಲೆಯನ್ನ ಆರಂಭ ಮಾಡ್ತಾರೆ. ಬೇಸಿಕಲಿ ನೀವ್ ಹೇಳೋದ್ ಸರಿಯಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನ ಮುಂದುವರ್ಸ್ಕೊಂಡು ಹೋದಂತವ್ರು MG ರಾನಡೆ. ಅವ್ರ ಸಂದರ್ಭದಲ್ಲೇನೆ ಹೆಣ್ಮಕ್ಳಿಗೋಸ್ಕರ ಪ್ರೌಢಶಾಲೆಯನ್ನ ಆರಂಭ ಮಾಡುವಂತದ್ದು. ಸರಿನಾ? ನೋಡಿ, ಎಲ್ಲಿ ತಪ್ಪು ಮಾಡಿದೀರಾ ಅನ್ನೋದನ್ನ ಒಂದ್ ಸ್ವಲ್ಪ ವಿವೇಚನೆಯಿಂದ ನೋಡ್ಕೊಳ್ಳಿ. ಬಾಲಕಿಯರಿಗಾಗಿ ಪ್ರಾಥಮಿಕ ಶಾಲೆಯನ್ನ ಸಂಸ್ಥಾಪನೆ ಮಾಡಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು, ದಯಾನಂದ್ ಸರಸ್ವತಿ ಅವರು, MG ರಾನಡೆ ಮತ್ತೆ ಜ್ಯೋತಿಬಾ ಫುಲೆ. ಬಾಲಕಿಯರಿಗಾಗಿ ಪ್ರಾಥಮಿಕ ಶಾಲೆಯನ್ನ ಸ್ಥಾಪನೆ ಮಾಡಿದವರು ಯಾರು? 37ನೇ ಪ್ರಶ್ನೆ. ಕನ್ಫ್ಯೂಷನ್. ಜ್ಯೋತಿಬಾ ಫುಲೆ ಅವರು ಶಿಕ್ಷಣ ವ್ಯವಸ್ಥೆಗೆ ಬಹಳಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಅವ್ರ ಜೊತೆಗಿರುವಂತ MG ರಾನಡೆ ಅವರು ಕೂಡ ಅಷ್ಟೇ. ಎಸ್, ಇಲ್ಲಿ ಡಿ ಆಪ್ಷನ್ ನಂಬರ್ ಡಿ ಜ್ಯೋತಿಬಾ ಫುಲೆ ಆಗುತ್ತೆ ಮೇಡಮ್ ಅಂತ ಹೇಳಿ 36 ಕ್ವಶನ್ ಹೇಳ್ತೀರಾ. ವೆರಿ ಗುಡ್. ನೋಡಿ, ನಾನು ಹೇಳಿಲ್ಲ ನೀವು ಎಲ್ಲೆಲ್ಲಿ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ ಅಲ್ಲೆಲ್ಲ ಒಂದು ಟ್ರಿಕ್ ಇರುತ್ತೆ ಅಂತ ಹೇಳಿ. ಇವರು ಬಾಲಕಿಯರಿಗೋಸ್ಕರ ಪ್ರಾಥಮಿಕ ಶಾಲೆಯನ್ನ ಜ್ಯೋತಿಬಾ ಫುಲೆ ಆರಂಭ ಮಾಡ್ತಾರೆ. ಬಟ್ MG ರಾನಡೆ ಅವರು ಮಹಿಳೆಯರಿಗೋಸ್ಕರ ಪ್ರೌಢಶಾಲೆ ಅಂದ್ರೆ ಹೆಣ್ಮಕ್ಳಿಗೋಸ್ಕರ ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡಿದವರು MG ರಾನಡೆ ಅಂತೇಳಿ ನಾವು ಗುರುತಿಸ್ತಾ ಇದೀವಿ. ಓಕೆ, ಹಾಗಾದ್ರೆ ಒಂದಷ್ಟು ಮಾಹಿತಿಯನ್ನ ಕ್ವಿಕ್ ಆಗಿ, ಕೆಲವೊಂದು ಮಾಹಿತಿಗಳನ್ನ ಕೊಡೋದಿದೆ. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಮಾಹಿತಿಗಳಿದೆ, ನೋಡೋಣ. ಎಲ್ಲ ರೆಡಿ ಇದ್ದೀರಾ ಅನ್ಕೊಂಡಿದೀನಿ ನಾನು. ಒಂದಷ್ಟು ಗ್ಲಿಂಪ್ಸ್ ಅಂತ ಹೇಳಿ ಕರಿತೀವಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಹೇಳ್ತೀವಲ್ಲ, ಅದು ಹೆಚ್ಚೇನಿಲ್ಲ. ಇಲ್ಲಿ ಕೆಲವೊಬ್ರ ಬಗ್ಗೆ ನಾನು ಕ್ವಶನ್ಸ್ ತಗೊಂಡ್ಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇರೋಂಥದ್ದು. ಫಸ್ಟ್ ರಾಜಾರಾಮ್ ಮೋಹನ್ ರಾಯ್ ಅವ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇವರನ್ನ ನಿಮಗೆ ಗೊತ್ತಾಗಿದೆ ಭಾರತೀಯ ಪುನರ್ಜೀವನದ ಪಿತಾಮಹ ಅಂತ ಕರೆದ್ವಿ. ಸೊ ಇವ್ರು ಜನಿಸಿದ್ದು 1772ರಲ್ಲಿ ಬಂಗಾಳದ ರಾಧಾನಗರದಲ್ಲಿ. ಅವ್ರ ತಂದೆ ರಮಾಕಾಂತ್ ರಾಯ್ ಮತ್ತೆ ತಾರಿಣಿ ದೇವಿ ಅಂತ ಹೇಳ್ತಾ ಇದೀವಿ. ಸರಿನಾ? ಇವರಿಗೆ ಮಹಾನ್ ಪಂಡಿತರು ಇವರು. ಅರೇಬಿಕ್, ಪರ್ಷಿಯನ್, ಇಂಗ್ಲಿಷ್, ಫ್ರೆಂಚ್, ಲ್ಯಾಟಿನ್, ಗ್ರೀಕ್ ಇವೆಲ್ಲ ಭಾಷೆಗಳು, ಹಿಬ್ರು
ಎಲ್ಲಾ ಭಾಷೆಗಳಲ್ಲಿ ಜ್ಞಾನವನ್ನ ಹೊಂದಿದ್ರು. ಅಷ್ಟೇ ಅಲ್ಲ, ಹಿಂದೂ, ಇಸ್ಲಾಂ, ಕ್ರೈಸ್ತ, ಸೂಫಿ ಪಂಥಗಳ ಬಗ್ಗೆನೂ ಕೂಡ ಆಳವಾದ ಜ್ಞಾನ ಇವರಿಗಿತ್ತು. ಸೊ ಇನ್ನು ಅದಲ್ದಂಗೆನೆ ಬ್ರಹ್ಮ ಸಮಾಜವನ್ನ 1828ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್, ನಾನು ತಗೊಳ್ಳಿಲ್ಲ ಇದನ್ನ, ಅದಕ್ಕೋಸ್ಕರ ಹೇಳೋಣ ಅನ್ನೋ ಒಂದು ಉದ್ದೇಶಕ್ಕೆ ತಗೊಂಡಿರುವಂತದ್ದು. 1828ರಲ್ಲಿ ಬ್ರಹ್ಮ ಸಮಾಜ. ಈ ಸಾಕಷ್ಟು ಸಲ ಕ್ವಶನ್ ಕೂಡ ಕೇಳಿದ್ದಾರೆ. ಹಿಂದೂ ಧರ್ಮದಲ್ಲಿ ಇದ್ದಂತ ಅಂಧಶ್ರದ್ಧೆಗಳು, ಮೂಢನಂಬಿಕೆಗಳನ್ನ ಹೋಗ್ಲಾಡಿಸ್ಬೇಕು, ಸಮಾಜದ ಸುಧಾರಣೆ ಆಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನ ಅವರು ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಈ ಬ್ರಹ್ಮ ಸಮಾಜದಲ್ಲಿ ಸತಿ ಪದ್ಧತಿ, ಬಾಲ್ಯ ವಿವಾಹ, ಅಪ್ರಾಪ್ತ ಬಾಲಕಿಯರೊಂದಿಗೆ ಮದುವೆ, ಜಾತಿ ಪದ್ಧತಿ, ಪರ್ದಾ ಪದ್ಧತಿ, ಮಾದಕ ವಸ್ತುಗಳ ಸೇವನೆ, ಇವೆಲ್ಲವೂ ಕೂಡ ಧರ್ಮದ ಯುದ್ಧ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ನಿಷೇಧವನ್ನ ಮಾಡ್ಬೇಕು ಅಂತೇಳಿ ಹೇಳ್ತಾರೆ. ಅಷ್ಟೇ ಅಲ್ಲ, ಲಾರ್ಡ್ ವಿಲಿಯಂ ಬೆಂಟಿಕ್ ನನ್ನ ಬೆಂಬಲಿಸ್ಬಿಟ್ಟು 1829ರಲ್ಲಿ ಸತಿ ನಿಷೇಧ ಶಾಸನವನ್ನ ಕೂಡ ಜಾರಿಗೊಳಿಸುವಂತೆ ಮಾಡ್ತಾರೆ. ಅಷ್ಟೇ ಅಲ್ಲ, ಇವರು ಕೂಡ ನೋಡಿ ಸಂವಾದ ಕೌಮುದಿ ಬಂಗಾಳಿ ಪತ್ರಿಕೆಯನ್ನ ಕೂಡ ಪ್ರಕಟಣೆ ಮಾಡ್ತಾರೆ. ಇದನ್ನ ಸುಮಾರು ಸಲ ಎಕ್ಸಾಮ್ ಅಲ್ಲಿ ಕೇಳಿರೋದ್ರಿಂದ ಇದನ್ನ ನಾನು ತಗೊಂಡಿರೋಂಥದ್ದು. ಸಂವಾದ ಕೌಮುದಿ ಅಂತಕ್ಕಂತಹ ಒಂದು ಬಂಗಾಳಿ ಪತ್ರಿಕೆಯನ್ನ ಪ್ರಕಟಣೆ ಮಾಡಿದವರು ಯಾರು? ರಾಜಾರಾಮ್ ಮೋಹನ್ ರಾಯ್ ಅವರು. ಅಷ್ಟೇ ಅಲ್ಲ, ನೆಕ್ಸ್ಟ್ ಬರುವಂತವ್ರು ದಯಾನಂದ್ ಸರಸ್ವತಿ ಅವರು. 1875ರಲ್ಲಿ ಇವ್ರು ಏನ್ ಮಾಡ್ತಾರೆ, ಬಾಂಬೆಯಲ್ಲಿ ಆರ್ಯ ಸಮಾಜವನ್ನ ದಯಾನಂದ್ ಸರಸ್ವತಿ ಅವರು ಸ್ಟಾರ್ಟ್ ಮಾಡುವಂತದ್ದು. ಗುಜರಾತಿನ ತಂಕರ ಅಂತಕ್ಕಂಥಲ್ಲಿ 824ರಲ್ಲಿ ಒಂದು ಬ್ರಾಹ್ಮಣ ಕುಟುಂಬ ಒಂದರಲ್ಲಿ ಇವ್ರು ಜನಿಸ್ತಾರೆ. ಅದಕ್ಕೋಸ್ಕರ ಧರ್ಮದ ಬಗ್ಗೆ ಜಾಸ್ತಿ ಮಾಹಿತಿನ ಕೊಡ್ತಾ ಹೋಗ್ತಾರೆ. ಕೃಷ್ಣಾಜಿ ತಿವಾರಿ ಮತ್ತು ಯಶೋಧಾಬಾಯಿ ಇವರ ತಂದೆ ತಾಯಿಗಳಾಗಿದ್ರು. ಇವರ ಮೊದಲ ಹೆಸರು ಮೂಲಾಶಂಕರ, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಇದು. ಅದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ ಸ್ತ್ರೀ ಶಿಕ್ಷಣಕ್ಕೆ, ವಿಧವಾ ಮರು ವಿವಾಹಕ್ಕೆ ಇದಕ್ಕೆ ಹೆಚ್ಚಿನ ಒಂದು ಪ್ರಾಬಲ್ಯವನ್ನ ಕೊಡ್ತಾರೆ. ಅಷ್ಟೇ ಅಲ್ಲ, ಅಂತರ್ಜಾತಿ ವಿವಾಹಗಳು, ಸಹಭೋಜನಗಳನ್ನ ಕೂಡ ಪ್ರೋತ್ಸಾಹವನ್ನ ಮಾಡ್ತಾರೆ. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಿದ್ದವ್ರನ್ನೆಲ್ಲರನ್ನ ಹಿಂದೂ ಧರ್ಮದ ತೆಕ್ಕೆಗೆ ಹಿಂದಕ್ಕೆ ಕರೆಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದ ಸಲುವಾಗಿನೇ ಇವ್ರು ಏನ್ ಮಾಡ್ತಾರೆ, ಶುದ್ಧಿ ಚಳವಳಿಯನ್ನ ಆರಂಭ ಮಾಡ್ತಾರೆ. ಅರ್ಥ ಆಯ್ತಾ? ಶುದ್ಧಿ ಚಳವಳಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಹಿಂದೂ ಧರ್ಮಕ್ಕೆ ಮರಳಿ ಸೇರಿಸ್ಕೊಳ್ಳುವಂತ ಒಂದು ಪ್ರಯತ್ನ. ಓಕೆ, ಇವರು ಬಾಲಕರು ಮತ್ತೆ ಬಾಲಕಿಯರಿಗೋಸ್ಕರ ಶೈಕ್ಷಣಿಕ ಸಂಸ್ಥೆಗಳನ್ನ ಕೂಡ ಆರಂಭ ಮಾಡ್ತಾರೆ. ಆರ್ಯ ಸಮಾಜದ ತತ್ವಗಳು ಲಾಲ್ ಲಜಪತ್ ರಾಯ್, ಮಹಾತ್ಮ ಹಂಸರಾಜ್, ಗುರುದತ್ ವಿದ್ಯಾರ್ಥಿ, ಸ್ವಾಮಿ ಶ್ರದ್ಧಾನಂದ ಇವರೆಲ್ಲರೂ ಕೂಡ ಆಕರ್ಷಕ್ಕೆ ಒಳಗಾಗ್ಬಿಡ್ತಾರೆ. ಸತ್ಯಾರ್ಥ ಪ್ರಕಾಶ್ ಅಂತಕ್ಕಂಥ ಒಂದು ಕೃತಿಯನ್ನ ಕೂಡ ದಯಾನಂದ್ ಸರಸ್ವತಿ ಅವರು ಬರೀತಾರೆ. ವೇದಗಳಿಗೆ ಹಿಂದಿರುಗಿ ಅಂತಕ್ಕಂಥ ಒಂದು ಕರೆಯನ್ನು ಕೂಡ ಜನರಿಗೆ ಕೊಡ್ತಾರೆ. ಅದಿಷ್ಟು ದಯಾನಂದ್ ಸರಸ್ವತಿ ಅವ್ರ ಬಗ್ಗೆ. ನೆಕ್ಸ್ಟ್ ಇರುವಂತದ್ದು ಸ್ವಾಮಿ ವಿವೇಕಾನಂದ ಅವ್ರ ಬಗ್ಗೆ. ನೋಡಿ, 1863 ಜನವರಿ 12ರಂದು ನಾವು ಆಚರಣೆ ಮಾಡ್ತೀವಲ್ವಾ ಜನವರಿ 12ಕ್ಕೆ. ಸೊ ಹಾಗಾಗಿ ಕಲ್ಕತ್ತಾದಲ್ಲಿ ಇವರ ಜನನ ಆಗುತ್ತೆ. ವಿಶ್ವನಾಥ ದತ್ತ, ಭುವನೇಶ್ವರಿ ದೇವಿ ಅವರು ಇವ್ರ ತಂದೆ ತಾಯಿಗಳಾಗಿರ್ತಾರೆ. ಇವರ ಮೂಲ ಹೆಸರು ನರೇಂದ್ರ ನಾಥ ದತ್ತ ಅಂತೇಳಿ. ಸೊ ನಿಮ್ಗೆ ಗೊತ್ತಾಗಿರ್ಬೋದು, ಇವರ ಗುರುಗಳು ರಾಮಕೃಷ್ಣ ಪರಮಹಂಸರು. 1893ರಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಆಗತ್ತೆ ಅಮೆರಿಕಾದ ಚಿಕಾಗೋದಲ್ಲಿ. ಅಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದು. ಸಹೋದರ ಸಹೋದರಿಯರೇ ಅಂದ್ರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೇರಿಕಾ ಅಂತೇಳಿ ಒಂದು ಏನು ಘೋಷವಾಕ್ಯವನ್ನ ಕೂರ್ತಾರೆ. ಆ ಕೂಗಿದಂತ ವಾಕ್ಯ ಏನಾಗುತ್ತೆ, ಇಡೀ ಪ್ರಪಂಚ ಪ್ರಸಿದ್ಧಿಯನ್ನ ಪಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಭಾಷಣಗಳು, ವಿಚಾರಗಳು ಇದೆಲ್ಲದರಿಂದ ಅಮೇರಿಕರನ್ನ ಪ್ರಭಾವಗೊಳಿಸ್ತಾರೆ. ಯಾರು? ನಮ್ಮ ಸ್ವಾಮಿ ವಿವೇಕಾನಂದ ಅವರು. ಅದಾದ್ಮೇಲೆ ಅಮೆರಿಕ ಹಾಗೆ ಯುರೋಪ್ ದೇಶಗಳಲ್ಲಿ ವೇದಾಂತ ಸಮಾಜವನ್ನ ಕೂಡ ಸಂಸ್ಥಾಪನೆ ಮಾಡಿದಂತ ಕೀರ್ತಿ ಇವರಿಗೆ ಸಲ್ಲತ್ತೆ. ಸ್ಪೀಡ್ ಕಡಿಮೆ ಮಾಡಕ್ ಆಗಲ್ಲ ಲಕ್ಷ್ಮಿ ಅವ್ರೆ, ನಾನ್ ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇರ್ತೀನಿ, ಇದೆಲ್ಲ ರಿವಿಷನ್ ಕ್ಲಾಸ್ ಹಾಗಾಗಿ. ನೆಕ್ಸ್ಟ್ ನೋಡಿ, ಸ್ವಾಮಿ ವಿವೇಕಾನಂದ ಅವ್ರು ಏನ್ ಮಾಡ್ತಾರೆ, 1897ರಲ್ಲಿ ಬಂಗಾಳದ ಬೇಲೂರು ಮಠ ಎಂಬಲ್ಲಿ ರಾಮಕೃಷ್ಣ ಮಿಷನ್ ಅನ್ನ ಸಂಸ್ಥಾಪನೆ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಇವರ ಪ್ರಮುಖ ಒಂದು ವಾಕ್ಯ ಅಂತಂದ್ರೆ ಏಳಿ ಎದ್ದೇಳಿ ಗುರಿ ತಲುಪುವವರೆಗೆ ನಿಲ್ಲದಿರಿ. ಇದು ದೇಶದ ಯುವಕರಿಗೆ ಕೊಟ್ಟಂತ ಸಂದೇಶವಾಗುತ್ತೆ. ಇವರನ್ನ ಭಾರತದ ರಾಷ್ಟ್ರ ಪ್ರೇಮಿ ಸಂತ ಅಂತಲೂ ಕೂಡ ಕರೆದಿದ್ದಾರೆ. ಅಷ್ಟ್ರ ಮಟ್ಟಿಗೆ ಅವರಲ್ಲಿ ನ್ಯಾಷನಲಿಸಂ ಅನ್ನೋದು ಬರ್ತಾ ಇತ್ತು. ಇವ್ರೇನ್ ಮಾಡ್ತಾರೆ, ಪ್ರಬುದ್ಧ ಭಾರತ ಮತ್ತು ಉದ್ಬೋಧನ ಎಂಬ ಒಂದು ಬಂಗಾಳಿ ಸುದ್ದಿ ಪತ್ರಿಕೆ, ಮತ್ತೊಂದು ಆಂಗ್ಲ ಪತ್ರಿಕೆ. ಆಂಗ್ಲ ಪತ್ರಿಕೆ ಯಾವ್ದಿಲ್ಲಿ? ಪ್ರಬುದ್ಧ ಭಾರತ.
ಉದ್ಬೋಧಾನ ಅಂತಕ್ಕಂಥದ್ದು ಬಂಗಾಳಿ ಸುದ್ದಿ ಪತ್ರಿಕೆಗಳನ್ನ ಪ್ರಕಟಣೆ ಮಾಡ್ತಾರೆ. ನೆನ್ಪಿಟ್ಕೊಳಪ್ಪ, ಅಥವಾ ಎಲ್ಲಾದ್ರೂ ಬರ್ಕೊಳ್ಳೋ ಅಂತನಾದ್ರೂ ಪ್ರಯತ್ನ ಮಾಡ್ತಾ ಹೋಗ್ರಿ. ಓಕೆ, 1897 ರಾಮಕೃಷ್ಣ 97 ಅಂತ ಹೇಳಿದಿನಲ್ಲ, 97 ಅಂತ ಹೇಳಿದಿನಲ್ಲ. ಸರಿ, ಕನ್ಫ್ಯೂಸ್ ಮಾಡ್ಕೊಂಡ್ರಿ. ಥಿಯೋಸಾಫಿಕಲ್ ಸೊಸೈಟಿ ಬಗ್ಗೆ ನಾನು ಈಗ ತಾನೇ ಸುಮಾರು ಮಾಹಿತಿಗಳನ್ನ ಕೊಟ್ಟಿದ್ದೀನಿ. 1875 ಮೇಡಮ್ ಬ್ಲಾವಟ್ಸ್ಕಿ ಮತ್ತು ಕರ್ನಲ್ ಆಲ್ಕಾಟ್ ರವರು ಏನ್ ಮಾಡ್ತಾನೆ, ನ್ಯೂಯಾರ್ಕ್ ನಲ್ಲಿ ಥಿಯೋಸಾಫಿಕಲ್ ಸೊಸೈಟಿಯನ್ನ ಆರಂಭ ಮಾಡುವಂಥದ್ದು. ಅರ್ಥ ಆಯ್ತಾ? ಇದರಿಂದ ಹೆಚ್ಚು ಪ್ರಭಾವಿತಳಾದಂತಹ ಐರಿಷ್ ದೇಶದ ಮಹಿಳೆಯೊಬ್ರು ಆನಿ ಬೆಸೆಂಟ್ ಅವರು ಭಾರತಕ್ಕೆ ಬಂದ್ಬಿಟ್ಟು ಇಲ್ಲಿ ನೆಲೆಸಿ ಆ ಥಿಯೋಸಾಫಿಕಲ್ ಸೊಸೈಟಿಯ ಶಾಖೆಯೊಂದನ್ನ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ 1882. ನೆನ್ಪಿಟ್ಕೊಳ್ಳಿ. ಬನಾರಸ್ ನಲ್ಲಿ ಸೆಂಟ್ರಲ್ ಹಿಂದೂ ಶಾಲೆಯನ್ನ ಕೂಡ ಸ್ಥಾಪನೆ ಮಾಡ್ತಾರೆ. ಬನಾರಸ್ ಹಿಂದೂ ವಿಶ್ವವಿದ್ಯಾಲಯವಾಗಿ ಇವತ್ತಿನ ದಿನ ನಾವು ಅದನ್ನ ಕಾಣ್ಬೋದು. ಇದರ ಮೂಲ ಕರ್ತೃ ಅಥವಾ ಇದನ್ನ ಸ್ಟಾರ್ಟ್ ಮಾಡಿದಂತವ್ರು ಯಾರು ಅಂತಂದ್ರೆ ಆನಿ ಬೆಸೆಂಟ್ ಅಂತ ಹೇಳಿ ನಾವು ಕರಿತಾ ಇದೀವಿ. ಹಾಗೇನೆ ನೆಕ್ಸ್ಟ್ ಬರುವಂತದ್ದು ಹೋಮ್ ರೂಲ್ ಚಳವಳಿಯ ಒಂದು ಸಂಸ್ಥಾಪಕರು ಕೂಡ ಹೌದು ಅಂತೇಳಿ ನಾವು ಇವರನ್ನ ಗುರುತಿಸ್ತಾ ಇದೀವಿ. ಇನ್ನ ಅಲಿಘರ್ ಚಳವಳಿ ತುಂಬಾ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸರ್ ಸೈಯದ್ ಅಹಮದ್ ಖಾನ್ ರವರು ಅಲಿಘರ್ ಚಳವಳಿಯನ್ನ ಪ್ರಾರಂಭ ಮಾಡ್ತಾರೆ. 1817 ದೆಹಲಿಯಲ್ಲಿ ಜನಿಸ್ತಾರೆ. ಯಾರು? ಸರ್ ಸೈಯದ್ ಅಹಮದ್ ಖಾನ್ ಅವರು. ಸೊ ಇವರು ಇಂಗ್ಲಿಷ್ ಶಿಕ್ಷಣ ಪಡೆಯೋದಕ್ಕೆ ಆಮೇಲೆ ಮುಸ್ಲಿಮರನ್ನ ಆಧುನೀಕರಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ಅಲಿಘರ್ ಚಳವಳಿಯನ್ನ ನಡೆಸುವಂತದ್ದು. ಇಲ್ಲೇನಪ್ಪಾ ಅಂತಂದ್ರೆ ಮೊಹಮ್ಮದ್ನ ಆಂಗ್ಲೋ ಓರಿಯೆಂಟಲ್ ಶಾಲೆಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದ ನಂತರದಲ್ಲಿ ಏನಾಯ್ತು, ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯವಾಗಿ ಕೂಡ ಬೆಳೆಯುತ್ತೆ. ನಾನು ಅದನ್ನ ನಿಮಗೆ ಹೇಳ್ದೆ ಆಗ್ಲೇನೆ. ಸೊ ಇದಿಷ್ಟೆಲ್ಲ ಇವ್ರು ಮಾಡಿರೋವಂಥದ್ದು. ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಇಷ್ಟೇನೆ. ಸರಿ, ಗೊತ್ತಾಯ್ತಾ? ಹಾಗಾದ್ರೆ ಹಿಂಟ್ಸ್ ಎಲ್ಲ ಕೊಡ್ತಾ ಹೋದ್ರೆ ಇಷ್ಟು ನಿಮ್ಗೆ ಇವತ್ತು ಕೊಟ್ಟಿರುವಂತ ಮಾಹಿತಿ. ಹೋಪ್ಸೋ ನಿಮಗೆ ಸಾಮಾಜಿಕ ಮತ್ತೆ ಧಾರ್ಮಿಕ ಸುಧಾರಣಾ ಚಳವಳಿ ಬಗ್ಗೆ ಸಂಪೂರ್ಣವಾಗಿ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇಫ್ ಇನ್ ಕೇಸ್ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲ ಅಂತಂದ್ರೆ ಏನು ಡೌಟ್ ಇಲ್ಲ ಮೇಡಮ್ ಅಂದ್ರೆ ಮುಗಿದೋಯ್ತು ಅಷ್ಟೇನೆ. ಹಾಗಾದ್ರೆ ಯಾರಾದ್ರೂ ಪೇಡ್ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೇಕು ಅಂತಂದ್ರೆ ನಿಮ್ಗೆ ಈಗ್ಲೂ ಕೂಡ ಅವಕಾಶ ಇದೆ. ಎಲ್ಲಿವರೆಗೂ ಅಂತಂದ್ರೆ 30ನೇ ತಾರೀಕುವರೆಗೂ ಕೂಡ ಅವಕಾಶ ಕೊಟ್ಟಿದೀವಿ. ಟಿ ಪೇಡ್ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೇಕು ಅನ್ನೋ ಬಯಕೆ ಇತ್ತು ಅಂದ್ರೆ, ಇಲ್ಲಾಂದ್ರೆ ಬೇಡ. 82176017670405 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ 6361153623 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸರಿನಾ? 37ಕ್ಕೆ 35 ಕರೆಕ್ಟ್ ಆಗಿವೆ ಮೇಡಮ್ ಅಂತ ರಾಧಿಕಾ ಮೇಡಮ್ ಅವ್ರು ಹೇಳ್ತಾರೆ. ಚೆನ್ನಾಗಿ ವರ್ಕ್ ಮಾಡ್ರಿ. ಈ ಪಾಠ ಏನೋ ಈಸಿ ಇತ್ತು. ನೆಕ್ಸ್ಟ್ ಅಪ್ಕಮಿಂಗ್ ಬರುವಂತ ಪಾಠಗಳೆಲ್ಲವೂ ಕೂಡ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರ್ತವೆ. ಕರೆಕ್ಟಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿ, ಪುನರಾವರ್ತನೆ ಮಾಡಿ. ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ಲಾಸ್ ಯಾವಾಗ ತಗೊಳ್ತೀರಾ ಮೇಡಮ್ ಅಂತಂದ್ರೆ, ಈಗ ಆಲ್ರೆಡಿ 1:30 ಆಗಿದೆ. ಕ್ಲಾಸ್ 1:30 ಆಗಿದೆ. ಮೋಸ್ಟ್ ಪ್ರೊಬಾಬಲಿ ಸಾಧ್ಯವಾದ್ರೆ 3 o'clock ಹಂಗೆ ಇನ್ನೊಂದು ಕ್ಲಾಸ್ ತಗೊಳ್ತೀನಿ, 3 ಗಂಟೆ. ಸೊ 3 ಗಂಟೆಗೆ ಯಾವ ಕ್ಲಾಸ್ ತಗೊಳ್ಬೇಕು ಅಂತಂದಾಗ ಕನ್ನಡ ಕ್ಲಾಸ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಸುಮಾರು ದಿನ ಆಯ್ತು ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ವಶನ್ ಅಂಡ್ ಆನ್ಸರ್ಸ್ ಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಬಂದು ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ ಬೈ.